ಈ ಸಂಚಿಕೆಗೆ ನಿಮ್ಮನ್ನ ನಾನು ಸ್ವಾಗತಿಸ್ತೀನಿ. ಈ ರೀತಿ ಆ 1ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ, ಸೆಪ್ಟೆಂಬರ್ 1ರಂದು, ಶ್ರೀ ರಾಧಾಷ್ಟಮಿಯ ನಂತರದ ದಿನ. ಅದಾದ ಮೇಲೆ ಇಲ್ಲಿವರೆಗೆ ಸುಮಾರು ಒಂದು ವಾರದ ಸಮಯದಿಂದ ತಾವೆಲ್ಲರೂ ಕೂಡ ಪ್ರತಿದಿನ ರಾತ್ರಿ 9ರಿಂದ ಸುಮಾರು 9:45 10 ಗಂಟೆ ಆಗ್ಬಿಡುತ್ತೆ ಪೂರ್ತಿ ಸೆಷನ್ ಕ್ವಶನ್ ಆನ್ಸರ್ಸ್ ಮೂವೀಸ್. ಆ ಟೈಮಲ್ಲಿ ತಾವೆಲ್ಲರೂ ಕೂಡ ಅತಿ ತಾಳ್ಮೆಯಿಂದ, ಅತಿ ಗಮನ ವಹಿಸಿ ಆ, ಆ, ಒಂದು ರೀತಿ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಭಗವಂತನ ವರ್ಣನೆಗಳನ್ನ ಕೇಳ್ತಾ ಬಂದಿದ್ದೀರಾ. ಅದೆಲ್ಲವೂ ಕೂಡ ನಿಮ್ಮ ಭಗವಂತನಲ್ಲಿರುವಂತಹ ಭಕ್ತಿಯನ್ನೇ ತೋರಿಸುತ್ತೆ. ಸೊ ಹಾಗಾಗಿ ನಾನು ನಿಮ್ಮನ್ನೆಲ್ಲ ವಿಶೇಷವಾಗಿ ಅಭಿನಂದಿಸ್ತೀನಿ. ಈ ದಿನದ ಸೆಷನ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾವು ಕೊನೆಯ ತರಗತಿಯನ್ನ ಮಾಡ್ಬೇಕಾಗಿತ್ತು ಈ ಭಾಗದಲ್ಲಿ. ಆದ್ರೆ ಇನ್ನೊಂದು ವಿಷಯಕ್ಕೋಸ್ಕರ ನಾವು ನಾಳೆನೂ ಕೂಡ ಈ ಚರ್ಚೆಯನ್ನ ಮುಂದುವರಿಸಿ ನಾಳೆಯ ದಿನವನ್ನ ಕೊನೆಯ ಸೆಷನ್ ಆಗಿ ಮಾಡಿರ್ತೀವಿ. ಸೊ ಈ ದಿನದ ಸೆಷನ್ ಅಲ್ಲಿ ಹಿಂದಿನ ಚರ್ಚೆ ಏನಿದೆ ಗೋವರ್ಧನ ಪೂಜೆ, ಆ ಚರ್ಚೆಯನ್ನ ಮುಂದುವರಿಸ್ತೀವಿ. ಮೊದಲಿಗೆ ಗುರುಗಳಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖ್ಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀ ಗುರುಂ ದೀನತಾರಿಂ. ಹರೇ ಕೃಷ್ಣ. ಈ ಭಗವಂತ ಶ್ರೀಕೃಷ್ಣನ ಅವನ ಜೀವನ ಚರಿತ್ರೆ, ವಿಶೇಷವಾದಂತಹ ಈ ಬೃಂದಾವನದ ಲೀಲೆಗಳನ್ನ ನಾವು ಚರ್ಚೆ ಮಾಡ್ತಾ ಈ 2ನೇ ಭಾಗದಲ್ಲಿ ಶ್ರೀಕೃಷ್ಣನ ಪೌಗಂಡಾವಸ್ಥೆ ಲೀಲೆಗಳ ವರ್ಣನೆನ ನೋಡ್ತಾ ಬಂದ್ವಿ. ಈಗ ಶ್ರೀಕೃಷ್ಣನಿಗೆ ಸುಮಾರು 7 ವರ್ಷದ ವಯಸ್ಸಾಗಿದೆ. ಆ 7 ವರ್ಷ ತಲುಪಿದಾಗ ಅವನು ಪೌಗಂಡಾವಸ್ಥೆಯನ್ನ ದಾಟಿ ಈಗ ಕಿಶೋರಾವಸ್ಥೆಗೆ ಅವನು ಕಾಲಿಡ್ತಾ ಇದ್ದಾನೆ. ಆ ದಿನ ಅದೊಂದು ವಿಶೇಷವಾಗಿ ಪ್ರತಿ ವರ್ಷವೂ ಒಂದು ಯಜ್ಞವನ್ನ ನಂದ ಮಹಾರಾಜ ಮತ್ತೆ ಇನ್ನಿತರ ಗೋಪರು ಆ ಬೃಂದಾವನದ ಹೊರ ಪ್ರದೇಶದ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಅನುಷ್ಠಾನವನ್ನ ಮಾಡಿ ಅಲ್ಲಿ ಇಂದ್ರನಿಗೆ ಅಂತ ಪ್ರತಿ ವರ್ಷ ಅವನಿಗೆ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಒಂದು ಯಜ್ಞವನ್ನ ಮಾಡ್ತಾ ಇದ್ರು. ನಾವು ನಿನ್ನೆ ಈ ಚರ್ಚೆಯನ್ನ ನೋಡ್ತಾ ಇದ್ವಿ. ಆ ಯಜ್ಞವನ್ನ ಪ್ರತಿ ವರ್ಷವೂ ಕೃಷ್ಣ ಕಾಣ್ತಾ ಇದ್ದ. ಆದ್ರೆ ಈ ವರ್ಷ ಅವನು ಆ ಇಂದ್ರನಿಗೆ ವಿಶೇಷವಾದಂತಹ ಒಂದು ಪಾಠ, ಅವನ ಗರ್ವ ಏನು ಹೆಚ್ಚಾಗಿದೆ, ತಾನೇ ಸ್ವತಂತ್ರ ಈಶ್ವರ, ನನ್ನಿಂದಾನೇ ಈ ಭೂಮಿಯ ಎಲ್ಲ ಕಾರ್ಯಗಳು ನಡೀತಾ ಇದೆ, ಈ ರೀತಿಯಾದಂತಹ ಈ ದುರಹಂಕಾರ, ಗರ್ವ, ಅದನ್ನ ಶ್ರೀಕೃಷ್ಣ ತನ್ನ ಭಕ್ತರಲ್ಲಿ ಸಹಿಸೋದಿಲ್ಲ. ಹಾಗಾಗಿ ಇಂದ್ರ ಶ್ರೀಕೃಷ್ಣನ ಅತಿ ವಿಶ್ವಾಸಾರ್ಹ ಭಕ್ತ. ಅವನಿಗೆ ಒಂದು ವಿಶೇಷವಾದಂತಹ ಜವಾಬ್ದಾರಿಯನ್ನ ಭಗವಂತ ಈ ವಿಶ್ವದ ಆಡಳಿತದಲ್ಲಿ ಅವನು ನೀಡಿದ್ದಾನೆ. ಹಾಗಾಗಿ ಆ ಇಂದ್ರನ ಪದವಿಯನ್ನ ಆ ಭಕ್ತ ಅವನು ನೆರವೇರಿಸ್ತಾ ಇದ್ದಾನೆ. ಅವನಿಗೆ ಈಗ ಅಜ್ಞಾನದ ಮಂಕು ಕವಿದು ಗರ್ವದಲ್ಲಿ ಅವನು ಮುಳುಗಿ ಹೋಗಿದ್ದಾನೆ. ಹಾಗಾಗಿ ಅವನನ್ನ ಆ ಅಜ್ಞಾನ, ಆ ಗರ್ವ, ಆ ದುರಹಂಕಾರದಿಂದ ಹೊರತರಲಿಕ್ಕೆ ಅಂತ ಕೃಷ್ಣ ಈ ಒಂದು ವಿಶೇಷವಾದಂತಹ ಯೋಜನೆಯನ್ನ ತನ್ನ ತಂದೆ ನಂದ ಮಹಾರಾಜ ಮತ್ತೆ ಇನ್ನಿತರ ಗೋಪರ ಮುಂದೆ ಇಡ್ತಾ ಇದ್ದಾನೆ. ಅವನು ಪ್ರಶ್ನೆಗಳನ್ನ ಕೇಳ್ತಾನೆ. ಕೃಷ್ಣ ಏನದು ಅಂತ ನಿನ್ನೆ ನಾವು ನೋಡ್ತಾ ಇದ್ವಿ. ಏನಿದು ತಂದೆ, ಇದೊಂದು ವಿಶೇಷವಾದಂತಹ ಅತಿ ಬೃಹತ್ತಾದ ಅನುಷ್ಠಾನವನ್ನ ಮಾಡ್ತಾ ಇದ್ದೀರಿ. ಯಾರಿ ಕುರಿತಾಗಿ ಮಾಡ್ತಾ ಇದ್ದೀರಿ? ಯಾವ ದೇವತೆಗೆ ನೀವು ಸಂತುಷ್ಟಿಯನ್ನ ನೀಡ್ಲಿಕ್ಕೆ ಈ ಕಾರ್ಯವನ್ನ ಮಾಡ್ತಾ ಇದ್ದೀರಿ? ನಾನು ನಿಮ್ಮ ಪರಿವಾರದವನು, ನಿಮ್ಮ ಕುಟುಂಬದವನು, ನನ್ನಿಂದ ಏನು ಬಚ್ಚಿಡುವಂತಹ ರಹಸ್ಯ? ನಾನು ನಿಮ್ಮ ವಿಶ್ವಾಸಾರ್ಹ ಅಲ್ವೇ? ಅದಲ್ಲದೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ತಿಳಿದೆ ಕಾರ್ಯಗಳನ್ನ ಮಾಡಿದ್ರೆ ಆ ಕಾರ್ಯದಿಂದ ಅತಿ ಉತ್ತಮವಾದಂತಹ ಲಾಭ ನಮಗೆ ದೊರಕೋದಿಲ್ಲ. ಒಂದು ರೀತಿ ಅಜ್ಞಾತ ಸುಕೃತಿಯೇ ದೊರಕತ್ತೆ. ಹಾಗಾಗಿ ದಯವಿಟ್ಟು ನೀವು ನನಗೆ
ಈ ಉದ್ದೇಶವನ್ನ ತಿಳಿಸಿಕೊಡಿ. ಇದೇನು ಶಾಸ್ತ್ರದ ಆಧಾರದಲ್ಲಿ ಮೇಲೆ ಮಾಡ್ತಾ ಇದ್ದೀರೋ ಅಥವಾ ಒಂದು ಆ ಕುಲ ಪರಂಪರೆ ಅಥವಾ ವಾಡಿಕೆ ಅಂತ ಮಾಡ್ತಾ ಇದ್ದೀರೋ ಅಂತ ಅತಿ ಒಂದು ರೀತಿಯಾಗಿ ಹುಡುಗನಂತೆ ಕಾಣ್ತಾ ಇರೋನು, ಆದ್ರೆ ಅತಿ ಬುದ್ಧಿವಂತ ಪ್ರಶ್ನೆಗಳನ್ನ ತನ್ನ ತಂದೆ ಮತ್ತೆ ಇನ್ನಿತರ ಅವ ಪುರೋಹಿತರಿಗೆ ಕೇಳ್ತಾ ಇದ್ದಾನೆ ಕೃಷ್ಣ. ಆಗ ನಂದ ಮಹಾರಾಜ ಹೇಳ್ತಾನೆ, ಈ ಒಂದು ಕಾರ್ಯ ಇದು ಪ್ರತಿ ವರ್ಷ ನಾವು ಮಾಡ್ತೀವಿ. ಮಳೆಗಳನ್ನ ನೀಡಿ ನಮ್ಮ ಸಂಪತ್ತು ಸಮೃದ್ಧಿಗೆ ಕಾರಣವಾಗಿರುವಂತಹ ಆ ಇಂದ್ರನಿಗೆ ನಾವು ತೋರಿಸುವಂತಹ ಒಂದು ಕೃತಜ್ಞತೆ. ಅವನೇ ನೀಡಿರುವಂತಹ ಈ ಮಳೆಯಿಂದ ಉತ್ಪತ್ತಿಯಾಗಿರೋ ಈ ಧಾನ್ಯಗಳನ್ನ ಒಂದು ವಿಶೇಷವಾದಂತಹ ನೈವೇದ್ಯಗಳನ್ನ ಮಾಡಿ ಅದರಿಂದ ನಾವು ಅವನಿಗೆ ಅರ್ಪಿಸ್ತೀವಿ ಈ ಯಜ್ಞದಲ್ಲಿ. ಇದು ಇಂದ್ರ ಪೂಜೆ. ಆತನೇ ನಮ್ಮ ಜೀವನದ ಧರ್ಮಾರ್ಥ ಕಾಮಗಳ ಪೂರ್ತಿಗೆ ಅವನು ಮುಖ್ಯ ಕಾರಣ. ಹಾಗಾಗಿ ಅವನಿಗೆ ನಾವು ಈ ಪೂಜೆಯನ್ನ ಸಲ್ಲಿಸ್ತೀವಿ. ಇದನ್ನ ನಾವು ಪೀಳಿಗೆಗಳಿಂದ ಮಾಡ್ತಾ ಬಂದಿದ್ದೀವಿ ಅಂತ ನಂದ ಮಹಾರಾಜ ಆ ಹುಡುಗ ಕೃಷ್ಣನಿಗೆ ಹೇಳ್ತಾನೆ, ಗೋಪಾಲನಿಗೆ. ಆಗ ಕೃಷ್ಣ ತನ್ನ ತಂದೆಗೆ ಇಂದ್ರ ಪೂಜೆಯನ್ನ ನಿಲ್ಲಿಸಿ ಬದಲಿಗೆ ಗೋವರ್ಧನನ ಪೂಜೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಅವನಿಗೆ ಅದನ್ನ ಮನದಟ್ಟು ಮಾಡಿಕೊಡ್ಲಿಕ್ಕೆ ಒಂದು ರೀತಿಯ ಅಸತ್ಯ ಅಥವಾ ತಪ್ಪು ತತ್ವವಾದಂತಹ ಕರ್ಮ ಮೀಮಾಂಸ ಮತ್ತು ನ್ಯಾಯ, ಈ ತತ್ವಗಳನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳ್ದ ಅಂತ ತಕ್ಷಣ ಆ ಮಾತುಗಳು ಸತ್ಯ ಆಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಇಲ್ಲಿ ಕೃಷ್ಣನ ಈ ಮಾತುಗಳು, ಈ ಗೋವರ್ಧನ ಪೂಜೆಯ ಮಾತುಗಳು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಪರಮ ಸತ್ಯವನ್ನ ಹೇಳಿದ್ದಾನೆ. ಅದನ್ನ ಅರ್ಜುನ ಅತಿ ಉತ್ತಮವಾಗಿ ಗೌರವಿಸ್ತಾನೆ. ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಪರಂ ಆ ಶ್ರೀಕೃಷ್ಣನ ಮಾತುಗಳನ್ನ, ಆತನ ಸ್ಥಾನವನ್ನ ಗೌರವಿಸ್ತಾ ಅರ್ಜುನ ಹೇಳುವಂತಹ ಮಾತದು. ಆ ಕೃಷ್ಣ, ನೀನು ಪರಮ ಪುರುಷ, ನೀನು ಪರಮ ಪವಿತ್ರ, ನೀನು ಆದಿದೇವ, ನಿನಗೆ ಯಾವುದೇ ಜನ್ಮವಿಲ್ಲ, ನಿನಗೆ ಯಾವುದೇ ಕೊನೆ ಇಲ್ಲ, ನೀನು ಸಂಪೂರ್ತಿಯಾಗಿ ನೀನು ದಿವ್ಯ. ಹಾಗಾಗಿ ನೀನು ಹೇಳೋ ಮಾತುಗಳನ್ನ ನಾನು ಪರಮ ಸತ್ಯ ಅಂತ ಸ್ವೀಕರಿಸ್ತೀನಿ ಅಂತ ಅಲ್ಲೇ ಅರ್ಜುನ ಹೇಳ್ದ. ಆಗ ಶ್ರೀಕೃಷ್ಣ ಆತನ ಮಾತನ್ನ ಅಂಗೀಕರಿಸ್ತಾನೆ. ಆದ್ರೆ ಇಲ್ಲಿ ಶ್ರೀಕೃಷ್ಣ ತನ್ನ ತಂದೆಗೆ ಹೇಳೋ ಮಾತುಗಳು ಅದು ಕೇವಲ ಆತನನ್ನ ಗೋವರ್ಧನ ಪೂಜೆಗೆ ಪ್ರೇರೇಪಣೆ ಮಾಡ್ಲಿಕ್ಕೆ ಮಾತ್ರ, ಇಂದ್ರ ಪೂಜೆಯನ್ನ ನಿಲ್ಲಿಸ್ಲಿಕ್ಕೆ ಅಂತ ಪ್ರೇರೇಪಣೆ ನೀಡ್ಲಿಕ್ಕೆ. ಹಾಗಾಗಿ ಆಚಾರ್ಯರು ಇದನ್ನ ಪದೇ ಪದೇ ಸ್ಪಷ್ಟೀಕರಿಸ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಹೇಗೆ ಕರ್ಮ ಸಿದ್ಧಾಂತವೇ ಈ ಜಗತ್ತಿನಲ್ಲಿ ಶ್ರೇಷ್ಠ, ಈಶ್ವರನಿಗಿಂತ ಕರ್ಮ ಶ್ರೇಷ್ಠ ಅನ್ನೋ ಮಾತನ್ನ ಕೃಷ್ಣ ಅನೇಕ ರೀತಿಯ ವಾದಗಳಿಂದ ಅವನು ಮನದಟ್ಟು ಮಾಡ್ಕೊಡ್ತಾ ಇದ್ದಾನೆ ತಂದೆಗೆ. ಹಾಗಾಗಿ ಕರ್ಮ ಸಚಿವ ಅಂದ್ರೆ ದೇವತೆಗಳನ್ನ ಕರ್ಮ ಸಚಿವರು ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಕರ್ಮದ ಪ್ರತಿನಿಧಿಗಳು, ಕರ್ಮದ ಫಲವನ್ನ ನೀಡುವಂಥವರು ದೇವತೆಗಳು. ಹಾಗಾಗಿ ಅವರಿಗೆ ನೀವು ವಿಶೇಷವಾಗಿ ಸ್ತುತಿಸಿ ಪೂಜಿಸಿ ಏನು ವಿಶೇಷ ಲಾಭ ಪಡಿತೀರಾ? ಅವರು ಕೇವಲ ಕರ್ಮದ ಫಲ, ನಾವು ಮಾಡಿರೋ ಕಾರ್ಯದ ಫಲವನ್ನ ಅವರು ಪ್ರತಿನಿಧಿಯ ರೂಪದಲ್ಲಿ ನೀಡ್ತಾರೆ ಅಷ್ಟೇ. ಅವರಿಗೆ ಸ್ವತಂತ್ರ ಶಕ್ತಿ ಏನೂ ಇಲ್ಲ, ಅವರು ಕರ್ಮವನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಕೃಷ್ಣ ಇದನ್ನ ಮನದಟ್ಟಿ ಮಾಡ್ಕೊಡ್ತಾನೆ. ಆದರೆ ನಾವು ಭಗವದ್ಗೀತೆ, ಕೃಷ್ಣನ ವಾಣಿಯೇ ಆದಂತಹ ಭಗವದ್ಗೀತೆ, ಅದನ್ನ ಅನೇಕ ಋಷಿ ಮುನಿಗಳು ಕೂಡ ಪರಮಸತ್ಯ ಅಂತ ಗೌರವಿಸಿದ್ದಾರೆ. ಆ ಮಾತನ್ನ ನೋಡಿದಾಗ ಅಲ್ಲಿ ನಮ್ಗೆ ತಿಳಿಯುತ್ತೆ ಏನಂತ. ಭಗವದ್ಗೀತೆಯಲ್ಲಿ 5 ಅಂಶಗಳನ್ನ ಹೇಳಿದ್ದಾರೆ. ಈಶ್ವರ, ಜೀವ, ಕಾಲ, ಪ್ರಕೃತಿ, ಕೊನೆಯದಾಗಿ ಕರ್ಮ. ಈ 5 ತತ್ವಗಳನ್ನ ವರ್ಣಿಸುವಲ್ಲಿ ಈಶ್ವರ ಇದು ಪರಮ ತತ್ವ, ಜೀವ ಆ ಈಶ್ವರನಿಗೆ ಅಧೀನ, ಕಾಲ ಅದು ಈಶ್ವರನ ಇನ್ನೊಂದು ರೂಪ, ಈ ಭೌತಿಕ ಜಗತ್ತನ್ನ ನಿಭಾಯಿಸ್ಲಿಕ್ಕೆ ನಿಯಂತ್ರಿಸ್ಲಿಕ್ಕೆ ಅಂತ ಕೃಷ್ಣ ಆ ಕಾಲ ರೂಪದಲ್ಲಿ ಈ ಜಗತ್ತನ್ನ ನಿಯಂತ್ರಿಸ್ತಾನೆ. ಪ್ರಕೃತಿ ಅದು ಅವನ ಶಕ್ತಿ, ಆದರೆ ಕರ್ಮ ಅದು ಜೀವಾತ್ಮನೇ ಉತ್ಪತ್ತಿ ಮಾಡುವಂತಹ ಕಾರ್ಯಗಳ ಫಲ, ಅದು ಅಶಾಶ್ವತ, ಅದು ಪರಮತತ್ವ ಅಲ್ಲ. ಈಶ್ವರ ಅಂದ್ರೇನು? ಆ ಪರಮ ನಿಯಂತ್ರಕ, ಪರಮ ಸತ್ಯ, ಅದು ಶ್ರೀಕೃಷ್ಣ, ಅವನೇ ಪರಮ,
ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. 7ನೇ ಅಧ್ಯಾಯದ 7ನೇ ಶ್ಲೋಕ ಅಲ್ವೇ? ಸೊ ಹಾಗೆ ನಾವು ಅಲ್ಲಿ ಪೂರ್ಣವಾದ ಸತ್ಯವನ್ನ ಕೇಳಿ ತಿಳಿಬಹುದು. ಇಲ್ಲಿ ಕೃಷ್ಣ ಒಂದು ರೀತಿಯ ವಾದವನ್ನ ತನ್ನ ತಂದೆಗೆ ಈ ಮಾತಿಗೆ ಈ ಮಾತನ್ನ ಅವನಿಗೆ ಮನದಟ್ಟು ಮಾಡಿಕೊಡ್ಲಿಕ್ಕೆ, ಏನಂತ, ಇಂದ್ರ ಪೂಜೆಯನ್ನ ನಿಲ್ಲಿಸಿ ಅಂತ ಹೇಳಲಿಕ್ಕೆ ಈ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾನಷ್ಟೆ. ಅದಕ್ಕೂ ಮುಖ್ಯವಾಗಿ ಕೃಷ್ಣ ಗೋವರ್ಧನನನ್ನ ಸ್ತುತಿ ಮಾಡ್ತಾನೆ. ಈ ಗೋವರ್ಧನ ಗಿರಿ ಏನಿದೆ, ಇದು ನಮ್ಮ ಎಲ್ಲ ಅಗತ್ಯಗಳನ್ನ ಪೂರೈಸ್ತಾ ಇದೆ, ನಮ್ಮ ಸಮೃದ್ಧಿಗೆ ಅದೇ ಮುಖ್ಯ ಕಾರಣ. ಹಾಗಾಗಿ ನಮ್ಮ ಸಮೃದ್ಧಿಗೆ ಕಾರಣವಾದದ್ದು ಇಲ್ಲಿರುವಂತಹ ಈ ಹಸುಗಳು, ಇಲ್ಲಿರುವಂತಹ ಈ ಬ್ರಾಹ್ಮಣರು, ನಮಗೆ ಸದಾ ಹಿತೈಷಿ ಆಶೀರ್ವಾದವನ್ನ ನೀಡ್ತಾ ಇರುವಂಥವ್ರು, ಅದಲ್ಲದೆ ಈ ಗೋವರ್ಧನ ಪರ್ವತ, ಇವುಗಳನ್ನ ನಾವು ಪೂಜೆ ಮಾಡೋಣ. ಆ ಕಾಣದ ಆ ದೇವತೆ, ಅವನಿಗೇನು ವಿಶೇಷವಾದ ಸ್ವತಂತ್ರ ಶಕ್ತಿ ಇಲ್ಲ, ಆತನನ್ನೇಕೆ ಸ್ತುತಿಸಬೇಕು ಅಂತ ಕೃಷ್ಣ ಹೇಳಿದಾಗ, ಕೊನೆಗೆ ಅವನು ಹೇಳ್ತಾನೆ, ಈ ಕಾರ್ಯ ಮಾಡೋದ್ರಿಂದ ನಾನು ತುಂಬಾ ಸಂತುಷ್ಟನಾಗ್ತೀನಿ ಅಂತ ಈ ಮಾತು ಹೇಳಿದಾಗ ಎಲ್ಲ ಬ್ರಜವಾಸಿಗಳು ಆ ಗೋವರ್ಧನನ ಪೂಜೆಗೆ ಸನ್ನದ್ಧರಾಗ್ತಾರೆ. ಆ ಕೃಷ್ಣ ಹೇಳಿದಂತೆಯೇ ಅವರು ಅತಿ ಸಮೃದ್ಧಿಯಿಂದ ಅನೇಕ ರೀತಿಯ ನೈವೇದ್ಯಗಳನ್ನ ಎಲ್ಲ ಹಳ್ಳಿಯವರು ಮಾಡ್ಕೊಂಡು ಬಂದು ಒಂದು ಅತಿ ದೊಡ್ಡ ಪರ್ವತದಂತೆ ಕಾಣುವಂತಹ ಆ ಅನ್ನಕೂಟ, ಗೋವರ್ಧನ ಅನ್ನಕೂಟ ಅನ್ನುವ ಒಂದು ಉತ್ಸವವನ್ನೇ ಮಾಡ್ತಾರೆ. ಕಾರ್ತಿಕ ಮಾಸದಲ್ಲಿ ಇದೊಂದು ವಿಶೇಷವಾದ ದಿನ ಬರುತ್ತೆ, ಗೋವರ್ಧನ ಪೂಜೆ. ಆ ದಿನದಂದು ಈಗಲೂ ಕೂಡ ಎಲ್ಲ ಭಕ್ತರು, ಶ್ರೀಕೃಷ್ಣನ ಭಕ್ತರು ಈ ಭಗವಂತನ ಲೀಲೆಯನ್ನ ನೆನೆಸ್ತಾ ಈ ಕಾರ್ಯವನ್ನ, ಈ ಅನ್ನಕೂಟವನ್ನ ಮಾಡ್ತಾರೆ. ಆ ಅನ್ನಕೂಟದ ಕೊನೆಯಲ್ಲಿ ಶ್ರೀಕೃಷ್ಣ ತನ್ನ ಎಲ್ಲ ಭಕ್ತರನ್ನ, ವ್ರಜವಾಸಿಗಳನ್ನ ಕರೆದು ಅವರ ಜೊತೆಗೆ ಆ ಪ್ರದಕ್ಷಿಣೆಯನ್ನ ಹಾಕ್ತಾನೆ. ಆ ಗೋವರ್ಧನ ಪರ್ವತದ ಪ್ರದಕ್ಷಿಣೆಯನ್ನ ತಾನೇ ಬರಿಗಾಲಲ್ಲಿ ನಡೀತಾ ಅತಿ ಸಂಭ್ರಮದಲ್ಲಿ ಹಾಡ್ತಾ ಎಲ್ಲ ಭಕ್ತರೊಡನೆ ಮಾಡ್ತಾನೆ. ಅದೊಂದು ವಿಶೇಷವಾದಂತಹ ದೃಶ್ಯ ಎಲ್ಲರಿಗೂ ಗೋಚರವಾಗುತ್ತೆ. ಶ್ರೀಕೃಷ್ಣ ತೋರಿಸ್ತಾನೆ, ನೋಡಿ ನೋಡಿ ಆ ಬೆಟ್ಟದ ಮೇಲೆ ಅತಿ ಬೃಹತ್ತಾದ ಆಕಾರ, ಅದು ಗೋವರ್ಧನ ನಮ್ಮೆಲ್ಲ ನೈವೇದ್ಯವನ್ನ ಸ್ವೀಕರಿಸಿ ಅವನು ಸಂತುಷ್ಟನಾಗಿದ್ದಾನೆ, ಅವನು ಪ್ರಸಾದವನ್ನ ನೀಡ್ತಾ ಇದ್ದಾನೆ, ನಿಮ್ಮ ಎಲ್ಲ ಪ್ರಯತ್ನಗಳನ್ನ ನಾನು ಸ್ವೀಕರಿಸಿದ್ದಾನೆ ಅಂತ ಕೃಷ್ಣ ತೋರಿಸಿದಾಗ ಆ ರೂಪವು ಕೃಷ್ಣನಂತೆಯೇ ಕಾಣ್ತಾ ಇತ್ತು. ಹಾಗಾಗಿ ಎಲ್ಲ ಬ್ರಜವಾಸಿಗಳಿಗೆ ಸಂತೋಷವಾಗುತ್ತೆ. ಓ, ಈ ನಮ್ಮ ಕಾರ್ಯ ನಮ್ಮ ಗೋಪಾಲನಿಗೆ ಅತಿ ಸಂತುಷ್ಟಿಯನ್ನ ನೀಡಿದೆ. ಅದಲ್ಲದೆ ಈ ಗೋವರ್ಧನ ಪರ್ವತ ಮಹಾನ್ ವ್ಯಕ್ತಿ, ಅವನು ಕೂಡ ಕೃಷ್ಣನಂತೆ ಕಾಣ್ತಾ ಇದ್ದಾನೆ. ಹಾಗಾಗಿ ಇದು ಸರಿಯಾದ ಕಾರ್ಯವನ್ನೇ ನಾವು ಮಾಡಿದ್ದೀವಿ ಅಂತ ಹೇಳಿ ಅವ್ರು ಇನ್ನಷ್ಟು ಸಂತೋಷ. ಆ ದಿನ ಎಲ್ಲರೂ ಕೂಡ ಮನೆಗೆ ಮರಳಿದಾದ್ಮೇಲೆ ಈ ಮಾತು ಇಂದ್ರನ ಕಿವಿಗೆ ತಲುಪಿದಾಗ ಇಂದ್ರ ಅತಿ ಕೋಪದಲ್ಲಿ, ನೆನ್ನೆ ನಾವ್ ಈ ಮಾತನಾಡ್ತಾ ಇದ್ವಿ, ಅತಿ ಕೋಪದಲ್ಲಿ ಅವನು ಈ ಮಾತನ್ನ ಹೇಳ್ತಾನೆ. ಏನದು? ಇಂದ್ರ ಹೇಳ್ತಾನೆ, ವಾಚಾಲಂ ಬಾಲಿಶಂ ಸ್ತಬ್ಧಂ ಅಜ್ಞಂ ಪಂಡಿತ ಮಾನಿನಂ ಕೃಷ್ಣಮರ್ತ್ಯಂ ಉಪಾಶ್ರಿತ್ಯ ಗೋಪಾಮೇ ಚಕ್ಷುರ ಪ್ರಿಯಂ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ಬಾಲಕ ಕೃಷ್ಣ, ಈತನ ಮಾತನ್ನ ನಂಬಿ ಎಲ್ಲ ಹಿರಿಯರು ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಅಜ್ಞಾನಿಗಳು, ಮುಗ್ಧರು ಇವರು. ಆ ಬಾಲಕ ಕೃಷ್ಣ ಅವನು ವಾಚಾಳ ಅಂದ್ರೆ ಏನೋ ಸುಮ್ನೆ ಬಡಬಡವ ಅಂತ ಮಾತಾಡ್ತಾನೆ. ಆ ಮಾತಿನಲ್ಲಿ ಏನರ್ಥ ಇದೆ? ಸಣ್ಣ ಮಕ್ಕಳು ಮಾತಾಡೋದ್ರಲ್ಲಿ ಏನಾದ್ರೂ ಅರ್ಥವಿರುತ್ತಾ? ಬಾಲಿಶ, ಅವನೊಬ್ಬ ಸಣ್ಣ ಮಗು, ಅವನು ಮೂರ್ಖ ಮಗು. ಮಗುಗೆ ಜ್ಞಾನ ಎಲ್ಲಿರುತ್ತೆ? ಅದು ಅಜ್ಞಾನದಲ್ಲಿ ಏನೇನೋ ಮಾತನಾಡ್ತಾ ಇರುತ್ತೆ. ಸ್ತಬ್ಧ, ಗಜಮಾರಿ, ದುರಹಂಕಾರಿ, ಇದು ಮಾಡ್ಲೇಬೇಕು ಅಂತ ಹೇಳಿ ಹಠ ಹಿಡಿತಾನೆ. ಆತನನ್ನ ಸಂತುಷ್ಟಿ ಪಡಿಸ್ಲಿಕ್ಕೆ ನನ್ನ ಪೂಜೆಯನ್ನ ನಿಲ್ಲಿಸಿದ್ದಾರೆ. ಅಜ್ಞಾನಿ ಅವನು. ಪಂಡಿತ ಮಾನಿನ, ತನ್ನ ತಂದೆಯ ಮಾತನ್ನೇ ಅವನು ತಿರಸ್ಕರಿಸಿ ಬೇರೊಂದು ಯೋಜನೆಯನ್ನ ತಂದೆಗೆ ಒಪ್ಪಿಸಿದ್ದಾನೆ. ಓ ಈತ ಅಂತ ಹೇಳಿ ಶ್ರೀ ಕೃಷ್ಣನನ್ನ ಇಂದ್ರ ಈ ಮಾತುಗಳಲ್ಲಿ ನಿಂದಿಸ್ತಾ ಇದ್ದಾನೆ. ನೋಡಿ, ಇಂದ್ರನ ಸ್ಥಾನವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಇಂದ್ರ ಅವನೊಬ್ಬ ಭಕ್ತ, ಆದರೆ ಅವನು ಮಿಶ್ರ ಭಕ್ತ, ಕರ್ಮ ಮಿಶ್ರ ಭಕ್ತ. ಅಂದ್ರೇನು? ಭಕ್ತಿ ಮಾಡೋದ್ರ ಜೊತೆಗೆ ಅವನಿಗೆ ಭೌತಿಕ ಇಚ್ಛೆಗಳ ಪೂರ್ತಿಯೂ ಆಗಬೇಕು. ತನ್ನ ಭೌತಿಕ ಸಮೃದ್ಧಿಯನ್ನು ಕೂಡ ಅವನು ಬಯಸ್ತಾ ಇದ್ದಾನೆ. ಕೆಲವೊಮ್ಮೆ ಆತನ ಸಮೃದ್ಧಿಗೆ ಆ ಭಗವಂತ ಅಡ್ಡಿಯಾದ್ರೆ ಭಗವಂತನಿಗೂ ಕೂಡ ಇಲ್ಲಿ ನಿಂದನೆ ಮಾಡ್ತಾ ಇದ್ದಾನೆ. ತನ್ನ ಭೌತಿಕ ಸಮೃದ್ಧಿಗೆ ತಾನೇ ಕಾರಣ
ತನ್ನ ಆ ವಿಶೇಷ ಶಕ್ತಿಯೇ ಕಾರಣ, ನಾನು ಸ್ವತಂತ್ರ, ಈ ರೀತಿಯಾದಂತಹ ಭಾವವೂ ಕೂಡ ಅವನಲ್ಲಿದೆ. ಮುಂಚೆ ಅವನು ಜ್ಞಾನವನ್ನ ಕೇಳಿ ಭಗವಂತನ ಭಕ್ತಿಯನ್ನ ಸ್ವೀಕರಿಸಿದ್ದ, ಹಾಗಾಗಿ ಅವನು ಇಂದ್ರನಾಗಿದ್ದಾನೆ. ಇಂದ್ರ ಅನ್ನೋದು ಒಂದು ಪದವಿ. ಆ ಪದವಿಯನ್ನ ಯಾವೊಬ್ಬ ಜೀವಾತ್ಮ ಅತ್ಯಂತ ಪುಣ್ಯ ಕಾರ್ಯಗಳನ್ನ ಮಾಡ್ತಾನೋ, 100 ಅಶ್ವಮೇಧ ಯಜ್ಞಗಳನ್ನ ಮಾಡಿದ ವ್ಯಕ್ತಿಗೆ ಆ ಸ್ಥಾನವನ್ನ ಈ ವಿಶ್ವದ ವ್ಯವಸ್ಥೆ ನೀಡತ್ತೆ. ಭಗವಂತನೇ ಮನ್ವಂತರ ಅವತಾರದ ಮೂಲಕ ಒಂದು ಜೀವಾತ್ಮನ ಇಂದ್ರನ ಪದವಿಗೆ ನೇಮಕ ಮಾಡ್ತಾನೆ. ಹೀಗೆ ಈ ಭಕ್ತಿಯನ್ನ ಸ್ವೀಕರಿಸಿದವ, ಆದ್ರೆ ಅವನು ಅನರ್ಥಗಳಿಂದ ಕೂಡಿರೋದ್ರಿಂದ, ವಿಶೇಷವಾಗಿ ಗರ್ವ, ಹಾಗಾಗಿ ಅವನು ಕೆಲವೊಮ್ಮೆ ಭಗವಂತನ ಪರಮ ಸತ್ಯನಾದಂತಹ ಕೃಷ್ಣನ ಪರಮ ಸ್ಥಿತಿಯನ್ನ ಮರೆತು ಬಿಟ್ಟು ವರ್ತಿಸ್ತಾನೆ. ಇದು ಕೂಡ ನಮ್ಮ ವರ್ತನೆಯಂತೆ ಕಾಣ್ತಾ ಇದೆ ಅಲ್ವಾ? ಹಾಗಾಗಿ ಇಂದ್ರನ ಈ ವರ್ತನೆ ಏನಿದೆ, ಇದು ನಮ್ಮೆಲ್ಲರಿಗೂ ಕೂಡ ಒಂದು ಪಾಠ. ನಾವು ಕೂಡ ಕೆಲವೊಮ್ಮೆ ಭಕ್ತಿಯನ್ನ ಸ್ವೀಕರಿಸಿ ಭಗವಂತನ ಭಕ್ತಿಯನ್ನ ಅತಿ ಶ್ರದ್ಧೆಯಿಂದ ಮಾಡ್ತೀವಿ. ಕೆಲವೊಮ್ಮೆ ಅಜ್ಞಾನದಿಂದ, ನಮ್ಮ ಹೃದಯದಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ, ದುರಾಸೆಗಳ ಕಾರಣದಿಂದಾಗಿ ಗರ್ವಿತರಾಗಿ ಭಗವಂತನ ಭಕ್ತಿಯನ್ನ ನಾವು ಒಂದು ರೀತಿಯಾಗಿ ನಿರ್ಲಕ್ಷಿಸ್ತೀವಿ. ಈ ರೀತಿಯಾದಂತಹ ವರ್ತನೆ ಈ ಬದ್ಧಾತ್ಮರಲ್ಲಿ, ಮಿಶ್ರ ಭಕ್ತರಲ್ಲಿ ಕಾಣಸಿಗುತ್ತೆ. ಹೀಗೆ ಇಂದ್ರ ಈ ಮಾತನ್ನ ಆಡಿದ ಮೇಲೆ ಅವನು ತನ್ನ ಹತ್ತಿರದಲ್ಲೇ ಇದ್ದಂತಹ ವಿಶೇಷ ಶಕ್ತಿಯಾದಂತಹ ಆ ಪ್ರಳಯದ ಮೋಡಗಳು, ಆ ವಿನಾಶದ ಮೋಡಗಳು, ಅವುಗಳಿಗೆ ಸಂವರ್ತಕ ಅಂತ ಹೇಳಿದ್ದಾರೆ. ಆ ಮನ್ವಂತರದ ಕೊನೆಯಲ್ಲಿ ಆಗುವಂತಹ ಪ್ರಳಯ, ಆ ಪ್ರಳಯಕ್ಕೆ ಕಾರಣವಾಗುವಂತಹ ಈ ಮೋಡಗಳನ್ನ ಅವನು ಕರೆಸಿ ಆದೇಶವನ್ನ ನೀಡ್ತಾ ಇದ್ದಾನೆ. ಈ ಜನರು, ಈ ಎಲ್ಲರೂ ಎಷ್ಟು ಗರ್ವದಲ್ಲಿ ನನ್ನನ್ನ ಅಸಡ್ಡೆಯಿಂದ ಕಾಣ್ತಾ ಇದ್ದಾರೆ, ಇವರಿಗೆ ಈ ಬಾಲಕ ಬೆಂಬಲಿಸ್ತಾ ಇದ್ದಾನೆ, ಅವರ ಅಹಂಕಾರಕ್ಕೆ ಒಂದು ಸರಿಯಾದ ಪಾಠವನ್ನ ಕಲಿಸಿ ಅವರ ಗ್ರಾಮವನ್ನ ಪೂರ್ತಿಯಾಗಿ ನಾಶ ಮಾಡಿ ಅವರನ್ನ ಒಂದು ರೀತಿಯಾಗಿ ಕೊಲ್ಲಿ ಅನ್ನೋ ಒಂದು ಆದೇಶವನ್ನ ಈ ಇಂದ್ರ ನೀಡ್ತಾ ಇದ್ದಾನೆ. ಎಲ್ಲರನ್ನು ಕೂಡ ನಾಶ ಮಾಡಿ ಅಂತ ಆತನ ಆದೇಶವನ್ನ ಪಾಲಿಸ್ತಾ ಸುಮಾರು 10 ಪ್ರಳಯದ ವಿಶೇಷ ವಾಯುಗಳನ್ನು ಕೂಡ ಇಂದ್ರ ಕಳಿಸ್ತಾ ಇದ್ದಾನೆ. ನಾನು ಕೂಡ ಹಿಂದೆಯೇ ಬರ್ತೀನಿ ಅಂತ ಅವನು ಆಶ್ವಾಸನೆಯನ್ನು ನೀಡ್ತಾ ಇದ್ದಾನೆ. ಆಗ ಏನು ಇಂದ್ರನ ಆಜ್ಞೆಯನ್ನ ಪಾಲಿಸ್ತಾ ಸಂವರ್ತಕ ಮೋಡಗಳು ಅತಿ ದಾರುಣವಾದಂತಹ ಮಳೆಯನ್ನ ಹರಿಸ್ತವೆ. ಪ್ರತಿಯೊಂದು ಮಳೆಯ ಹನಿ ಒಂದು ಕಂಬದಂತೆ, ದೊಡ್ಡ ದೊಡ್ಡ ವಿಶಾಲವಾದ ಕಂಬದಂತೆ ಬೀಳ್ತಾ ಇದ್ದಾವೆ. ಅಲ್ಲಿ ಕಳ್ಳುಗಳು ಬೀಳ್ತಾ ಇದ್ದಾವೆ. ಅತಿ ಜರ್ಜರವಾದಂತಹ ಮಿಂಚು, ಗುಡುಗು, ಸಿಂಹ ಗರ್ಜನೆ ಅಂತಿರುವಂತಹ ಗುಡುಗುಗಳು, ಈ ರೀತಿ ಒಂದು ರೀತಿಯ ಪ್ರವಾಹವೇ ಅಲ್ಲಿ ಏರ್ಪಟ್ಟು ಬಿಟ್ಟಿದೆ. ಯಾವುದು ಎತ್ತರದ ಪ್ರದೇಶ, ಯಾವುದು ಕೆಳಗಿನ ಪ್ರದೇಶ ಅನ್ನೋದು ಗೊತ್ತಾಗ್ತಾನೂ ಇಲ್ಲ. ಆ ಸಮಯದಲ್ಲಿ ಎಲ್ಲ ಹಸುಗಳು ಎಷ್ಟು ದುಃಖದಲ್ಲಿ ನೊಂದು ಬಿಟ್ಟಿದ್ದಾವೆ, ಅದನ್ನ ವಿಶೇಷವಾಗಿ ನಮ್ಮ ಶುಕಮುನಿಗಳು ನಮಗೆ ನೆನೆಸಿಕೊಡ್ತಾರೆ. ಆ ಎಲ್ಲವೂ ಕೂಡ ತಮ್ಮ ಆ ಹಸು ಕರುಗಳನ್ನ, ತಮ್ಮ ಮಕ್ಕಳಾದಂತಹ ಕರುಗಳನ್ನ ತಮ್ಮ ಆಶ್ರಯದಲ್ಲಿ ವಿಶೇಷವಾಗಿ ತಮ್ಮ ಕುತ್ತಿಗೆ ಕೆಳಗಿರುವಂತಹ ದಪ್ಪ ಚರ್ಮದಿಂದ ಅವುಗಳನ್ನ ಒಂದು ರೀತಿ ಮುಚ್ತಾ ಇದ್ದಾವೆ. ಆ ಮಳೆಯ ಹೊಡೆತ ಅವುಗಳಿಗೆ ತಲುಪಬಾರದು ಅಂತ. ಹೀಗೆ ಒಂದು ರೀತಿ ಆಕ್ರಂದನವನ್ನ ನೀಡ್ತಾ ಇದ್ದಾವೆ ಹಸುಗಳು. ಆ ಆಕ್ರಂದನ ಒಂದು ರೀತಿ ತುಂಬಾ ನೋವಿನಿಂದ ಕೂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಎಲ್ಲ ಆ ಗೋಪ ಬಾಲಕರು, ಆ ಹಿರಿಯ ಗೋಪರು, ಹಿರಿಯ ಗೋಪಿಯರು ಎಲ್ಲರೂ ಕೂಡ ತುಂಬಾ ನೋವಿನಲ್ಲಿ ಕೃಷ್ಣನ ಬಳಿ ಹೋಗ್ತಾ ಇದ್ದಾರೆ. ಯಾವಾಗ್ಲೂ ಅವರ ಜೀವನದಲ್ಲಿ ಯಾವುದೇ ಒಂದು ವಿಪರೀತ ಕಷ್ಟ ಏನೇ ಆದ್ರೂ ಕೂಡ ಅವರು ತುಂಬಾ ನೈಸರ್ಗಿಕವಾಗಿ, ಸಹಜವಾಗಿ ಅವರು ಭಗವಂತನನ್ನ ನಂಬುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಏನಾದ್ರೂ ಕಷ್ಟಗಳು ಬಂದ್ರೆ ನಾವೆಲ್ಲ ಈ ಸಮಸ್ಯೆಯನ್ನ ನಾನು ಯಾವ್ದಾದ್ರು ರೀತಿಯಲ್ಲಿ ಪರಿಹಾರ ಮಾಡಬಹುದಾ, ನನ್ನ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ, ನನ್ನ ದೈಹಿಕ ಶಕ್ತಿಯನ್ನು ಉಪಯೋಗಿಸಿ ಏನಾದ್ರೂ ಶಕ್ತಿಗಳಿಂದ ನಾನು ಇದನ್ನ ಬಗೆಹರಿಸ್ಬೋದಾ ಅನ್ನೋ ಒಂದು ಸ್ವತಂತ್ರ ಪ್ರಜ್ಞೆಯಲ್ಲಿ ನಾವು ಕಾರ್ಯ ಮಾಡ್ತೀವಿ. ಆದ್ರೆ ಭಕ್ತರು ಯಾವಾಗ್ಲೂ ಕೂಡ ಏನೇ ಒಂದು ಕಷ್ಟದ ಸ್ಥಿತಿ ಬಂದ್ರೆ ತುಂಬಾ ಸಹಜವಾಗಿಯೇ ಭಗವಂತನ ಆಶ್ರಯಕ್ಕೆ ಮೊರೆ ಹೋಗ್ತಾರೆ.
ಭಗವಂತ ನೀನು ನಮ್ಗೆ ಆ ಶಕ್ತಿಯನ್ನ ನೀಡು, ಈ ಸಮಸ್ಯೆಯಿಂದ ನಮ್ಮನ್ನ ಮೇಲೆತ್ತು ಅಂತ ಬೇಡ್ಕೊಳ್ತಾರೆ. ಆಗ ಆ ಎಲ್ಲ ನಂದ ಮಹಾರಾಜನ ಆ ಆ ಹಳ್ಳಿಯವರು ಆ ವಿಪರೀತ ಮಳೆ ಗಾಳಿ ಇದರಲ್ಲಿ ನಡುಗ್ತಾ ಇದ್ದಾರೆ, ಚಳಿಯಲ್ಲಿ ಬಳಲ್ತಾ ಇದ್ದಾರೆ. ಆ ಅವರು ಆ ಓಡೋಡಿ ತಮ್ಮ ಕೃಷ್ಣನ ಆಶ್ರಯಕ್ಕೆ ಬಂದಿದ್ದಾರೆ. ಅದನ್ನ ಕೃಷ್ಣ ಕಾಣ್ತಾ ಇದ್ದಾನೆ, ತಮ್ಮ ಮನೆಯ ಅಂಗಳದಲ್ಲಿ ಕೃಷ್ಣ ನಿಂತು ಅವರೆಲ್ಲರನ್ನ ಕಾಣ್ತಾ ಇದ್ದಾನೆ. ಆಗ ಅವರು ಈ ಮಾತನ್ನ ಹೇಳ್ತಾರೆ, ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾಥಂ ಗೋಕುಲಂ ಪ್ರಭೋ ತ್ರಾತುಮರ್ಹಸಿ ದೇವಾನ್ನ ಕುಪಿತಾದ್ ಭಕ್ತವತ್ಸಲ. ಹೇ ಕೃಷ್ಣ, ಹೇ ಕೃಷ್ಣ, ಆ, ಪದೇ ಪದೇ ಹೇಳ್ತಾ ಇದ್ದಾರೆ, ಕೃಷ್ಣ ಕೃಷ್ಣ ನೀನೇ ನಮ್ಮ ಆಶ್ರಯ. ಆ ಗರ್ಗ ಮುನಿಗಳು ಹಿಂದೆ ಹೇಳಿದ್ರು, ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಯನ್ನು ಈ ಮಗು ನಿಮ್ಮನ್ನ ಪಾರು ಮಾಡ್ತಾನೆ. ಅವನನ್ನ ನೀವು ರಕ್ಷಿಸಿ, ಅವನು ನಿಮ್ಮನ್ನ ಎಲ್ಲ ಕಷ್ಟಗಳಿಂದ ರಕ್ಷಿಸ್ತಾನೆ, ಅವನೇ ನಿಮ್ಮ ಆಶ್ರಯ ಅಂತ ಅವರು ಹೇಳಿದ್ರು. ನೀನೇ ಗೋಕುಲಪತಿ, ಹೇ ಪ್ರಭು, ಹೇ ಕೃಷ್ಣ, ದಯವಿಟ್ಟು ನಮ್ಮನ್ನ ರಕ್ಷಿಸು. ಪಾಹಿಮಾಂ ತ್ರಾತುಮರ್ಹಸಿ. ಈ ದೇವ, ಈ ಇಂದ್ರ, ನಮ್ಮ ಈ ಗೋವರ್ಧನ ಪೂಜೆ ಅದು ನಿನ್ನ ಮಾತೆ ಆಗಿತ್ತು. ನಿನ್ನ ಮಾತಿನಂತೆ ನಡೆದಿದ್ದಕ್ಕೆ ಅವನು ಅತಿ ಕ್ರೋಧಿತನಾಗಿ ನಮಗೆ ದಂಡವನ್ನ ನೀಡ್ತಾ ಇದ್ದಾನೆ. ಈ ಮಳೆಯನ್ನ, ಇದು ಒಂದು ಅಕಾಲಿಕ ಮಳೆ, ಅತಿ ಉಲ್ಬಣ ಅಂದ್ರೆ ಅತಿ ಕ್ರೂರವಾದಂತಹ ಮಳೆಯನ್ನ ಕಳಿಸಿದ್ದಾನೆ. ಈ ಸಮಯದಲ್ಲಿ ಮಳೆ ಆಗಬಾರದು, ಆದ್ರೂ ಈ ಸಮಯದಲ್ಲಿ ಮಳೆ ಆಗ್ತಾ ಇದೆ ಅಂದ್ರೆ ಇದು ಇಂದ್ರನ ವಿಶೇಷವಾದಂತಹ ಕಾರ್ಯವೇ, ಅವನ ಆಜ್ಞೆಯೇ, ಅವನ ಶಿಕ್ಷೆಯೇ ಇದು. ದಯವಿಟ್ಟು ನಮ್ಮನ್ನ ರಕ್ಷಿಸೋ ಹೇ ಭಕ್ತವತ್ಸಲ ಅಂತ ಕೃಷ್ಣನಿಗೆ ಅವರು ಬೇಡ್ಕೊಳ್ತಾ ಇದ್ದಾರೆ. ಆಗ ಕೃಷ್ಣ ಅವರ ಮಾತುಗಳನ್ನ ಕೇಳಿ ಚಿಂತಿಸ್ತಾನೆ, ಯೋಚಿಸ್ತಾನೆ. ತನ್ನ ಭಕ್ತರಿಗೆ ಹೀಗೆ ಆಗ್ಲಿಕ್ಕೆ ಕಾರಣ ಏನು ಅಂತ ಅವನಿಗೆ ಆಗ್ಲೇ ಗೊತ್ತಿತ್ತು, ಇದು ಇಂದ್ರನೇ ಮಾಡಿರುವುದು ಅಂತ ಗೊತ್ತಿತ್ತು. ಆದ್ರೂ ತನ್ನ ಭಕ್ತರ ಮಾತಿನಿಂದ ಅದು ಕೇಳಿದಾಗ ಅದು ಅವನಿಗೆ ಇನ್ನಷ್ಟು ಗಂಭೀರವಾಗಿ ಅದನ್ನ ಪರಿಗಣಿಸ್ತಾ, ಓ, ಇವರು ನನ್ನ ಹಳ್ಳಿಯವರು, ನಾನು ಈ ಹಳ್ಳಿಯಲ್ಲಿ ಆಶ್ರಿತನಾಗಿದ್ದೀನಿ, ಇದು ನನ್ನ ಮನೆ, ನಾನು ಈ ಮನೆಯ ರಕ್ಷಕನಾಥ, ಇವರೆಲ್ಲರೂ ಕೂಡ ನನ್ನ ಪರಿವಾರದವರು, ನಾನು ಅವರಿಗೆ ಯಾವುದೇ ಕಷ್ಟ ಬಂದರೂ ಕೂಡ ನಾನು ಅವರನ್ನ ರಕ್ಷಿಸ್ತೀನಿ. ಅದಕ್ಕಿಂತಲೂ ಮೇಲಾಗಿ ನನ್ನ ಆ ವಚನ, ಎಲ್ಲ ವೇದಶಾಸ್ತ್ರಗಳಲ್ಲಿ ಲಿಖಿತವಾಗಿರುವಂತಹ ವಚನ ಏನದು, ನನ್ನ ಭಕ್ತರನ್ನು ನಾನು ಸದಾ ರಕ್ಷಿಸ್ತೀನಿ. ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಮುಂದೆ ಭಗವದ್ಗೀತೆಯಲ್ಲೂ ಇದನ್ನೇ ಹೇಳಿದ್ದಾನೆ. ಹೀಗೆ ಭಗವಂತ ತನ್ನ ಭಕ್ತರನ್ನ ರಕ್ಷಿಸ್ತಾನೆ ಅನ್ನುವಂತಹ ಆ ಪ್ರಸಿದ್ಧವಾದ ಮಾತು, ಅದು ಅನಂತ ಕಾಲದಿಂದ, ಅನಾದಿ ಕಾಲ, ಅನಂತ ಕಾಲದವರೆಗೂ ಅದು ಸತ್ಯ. ಅದನ್ನ ನಾನು ನೆರವೇರಿಸ್ತೀನಿ ಅಂತ ಕೃಷ್ಣ ಆ ಇಂದ್ರನ ಈ ಕಾರ್ಯವನ್ನ ಅವನು ಅರ್ಥ ಮಾಡಿಕೊಂಡು ತನ್ನ ಭಕ್ತರಿಗೆ ಆಶ್ರಯ ನೀಡ್ಲಿಕ್ಕೆ ಮುನ್ನೋಡ್ತಾ ಇದ್ದಾನೆ. ಈ ಇಂದ್ರನ ಈ ಅತಿ ದೊಡ್ಡ ಪರ್ವತದಂತಿರುವಂತಹ ಈ ಗರ್ವವನ್ನ, ಅವನ ಈ ದುರಹಂಕಾರವನ್ನ ಭಂಗ ಮಾಡಬೇಕು. ಓ, ಆ ಸಮಯದಲ್ಲಿ ಮುನಿಗಳು ಹೇಳ್ತಾರೆ, ಆ ಶುಕಮುನಿಗಳು ಹೇಳ್ತಾರೆ, ಆ ಎಲ್ಲ ವೃಂದಾವನದ ವಾಸಿಗಳು ಅತಿ ದುಃಖದಲ್ಲಿದ್ರು. ಅವರ ದುಃಖವನ್ನ ಕಂಡು ಶ್ರೀಕೃಷ್ಣ ಅವರಲ್ಲಿ ವಿಶೇಷವಾಗಿ ಅನುಕಂಪವನ್ನ, ತಮ್ಮ ಪ್ರೀತಿಯನ್ನ ತೋರಿಸ್ತಾ ಇದ್ದಾನೆ. ನೋಡಿ, ಇಲ್ಲಿ ಇಂದ್ರ ಕೃಷ್ಣನ ಲೀಲೆಗಳಿಗೆ ಒಂದು ತೊಡಕನ್ನ ಮಾಡ್ತಾ ಇದ್ದಾನೆ. ಆದರೂ ಲೀಲಾಶಕ್ತಿಯ ಪ್ರಭಾವದಿಂದ ಇದು ಕೃಷ್ಣ ಮತ್ತೆ ಅವನ ಭಕ್ತರ ಮಧ್ಯದಲ್ಲಿ ಪರಸ್ಪರ ಪ್ರೇಮವನ್ನ ಹೆಚ್ಚು ಮಾಡ್ತಾ ಇದೆ. ಹೀಗೆ ಭಗವಂತನ ಈ ದಿವ್ಯ ಲೀಲೆಗಳಲ್ಲಿ ಯಾವುದೇ ಅನಾಹುತವಾದರೂ ಕೂಡ, ಅಥವಾ ಯಾವುದೇ ಒಂದು ಒಳ್ಳೆ ಕಾರ್ಯವೂ ಆದ್ರೂ ಕೂಡ, ಅವೆಲ್ಲವೂ ಕೂಡ ಭಗವಂತ ಮತ್ತೆ ಅವನ ಭಕ್ತರ ನಡುವೆ ಆ ಪ್ರೇಮವನ್ನ ಹೆಚ್ಚು ಮಾಡ್ತಾರೆ. ಯಾಕೆಂದ್ರೆ ಈ ಭಕ್ತರು ಅವನ ಪ್ರೇಮಿಯ ಶುದ್ಧ ಭಕ್ತರು. ಜೀವನೇ ಮರಣೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ, ಸಂಪದೆ ವಿಪದೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಭಗವಂತನನ್ನ ನೆನೆದು ಅವನ ಆಶ್ರಯದಲ್ಲಿಯೇ ಮುನ್ನಡೀತಾರೆ. ಹಾಗೆ ಭಗವಂತನು ಕೂಡ ಅವರನ್ನ ತನ್ನ ಪರಿವಾರದವರಂತೆ, ತನ್ನವರಂತೆ ಕಾಣ್ತಾ ಅವರನ್ನ ಸದಾ ಕಣ್ಣು ರೆಪ್ಪೆಯಂತೆ ರಕ್ಷಿಸ್ತಾನೆ. ಹೇಗೆ ಒಂದು ತಾಯಿ ಪಕ್ಷಿ ತನ್ನ ಮಕ್ಕಳನ್ನ
ತನ್ನ ರೆಕ್ಕೆಯ ಕೆಳಗಿಟ್ಟು ರಕ್ಷಿಸ್ತಾಳೋ ಹಾಗೆ ಕೃಷ್ಣ ತನ್ನ ಭಕ್ತರನ್ನ ರಕ್ಷಿಸ್ತಾನೆ. ಈಗ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಓ ಈ ಗರ್ವಿಷ್ಠ ಇಂದ್ರನಿಗೆ ನಾನೊಂದು ಸರಿಯಾದ ಪಾಠವನ್ನ ಕಲಿಸ್ತೀನಿ, ಈ ಗೋವರ್ಧನನ ನಾನು ಇವತ್ತು ಧಾರಣೆ ಮಾಡ್ತೀನಿ. ಆಗ ಕೃಷ್ಣನ ಆ ವಿಶೇಷವಾದಂತಹ ಸಂಭಾರಿಕ ಶಕ್ತಿಯ ಪ್ರಭಾವದಿಂದ ಆ ಆ ಒಂದು ದಾರಿಯಲ್ಲಿ ಮಳೆ ನಿಂತು, ಯಾವುದದು ದಾರಿ? ಆ ದಾರಿಯಲ್ಲಿ ಕೃಷ್ಣ ಈಗ ತನ್ನ ಮನೆಯ ಅಂಗಳದಿಂದ ಗೋವರ್ಧನನ ಗಿರಿಯ ಬಳಿ ಓಡಿ ಹೋಗ್ತಾ ಇದ್ದಾನೆ. ಅವನು ಹೋಗಿ ಅಲ್ಲಿ ಗೋವರ್ಧನನನ್ನ ಅವನ ಎಡ ಕೈಯ ಆ ಕಿರು ಬೆರಳಿನ ತುದಿಯ ಮೇಲೆ ಅವನು ಧಾರಣೆ ಮಾಡಿ, ಆ ಧಾರಣೆ ಮಾಡಿ ಅವನೀಗ ತನ್ನ ಎಲ್ಲ ಆ ವ್ರಜವಾಸಿಗಳನ್ನ ಕರೀತಾ ಇದ್ದಾನೆ. ಬನ್ನಿ ಬನ್ನಿ ಎಲ್ಲರೂ ಕೂಡ, ಇದು ಅತಿ ವಿಶಾಲವಾದಂತಹ ಒಂದು ಪ್ರದೇಶ, ಇಲ್ಲಿ ಯಾವುದೇ ರೀತಿಯ ಮಳೆಯ ಪ್ರಭಾವವಿಲ್ಲ. ಎಲ್ಲ ವೃಂದಾವನವೂ ಕೂಡ ಇಲ್ಲಿ ತುಂಬಾ ಆನಂದದಿಂದ, ತುಂಬಾ ಅತಿ ಒಂದು ರೀತಿಯ ಎಲ್ಲಾ ರೀತಿಯ ಸವಲತ್ತುಗಳು ಇಲ್ಲಿವೆ. ಎಲ್ಲರೂ ಕೂಡ ಈ ಗೋವರ್ಧನ ನಮ್ಮ ಛತ್ರಿ ಅಂತಿರುವಂತಹ ಈ ಗೋವರ್ಧನನ ಆಶ್ರಯದಲ್ಲಿ ನೀವು ರಕ್ಷಿತರಾಗಿ, ಹೆದರಬೇಡಿ. ಕೇವಲ 3 ಮೈಲಿ ಅಷ್ಟೇ ಇದು ಅಗಲ ಅಂತ ನೀವು ಕಾಣಬೇಡಿ, ಇದು ಈಗ ವಿಸ್ತಾರವಾಗಿ 32 ಮೈಲಿ ಅಗಲದಷ್ಟಾಗಿದೆ. ಎಲ್ಲರೂ ಕೂಡ ತಮ್ಮ ಎಲ್ಲ ಪ್ರಾಣಿಗಳನ್ನ, ತಮ್ಮ ಎಲ್ಲ ಪರಿವಾರದವರನ್ನ, ನಿಮ್ಮ ಎಲ್ಲ ವಸ್ತುಗಳನ್ನು ಕೂಡ, ನಿಮ್ಮ ಬಂಡಿಗಳು, ಪ್ರಾಣಿಗಳು ಎಲ್ಲವನ್ನು ಕೂಡ ಕರೆತನ್ನಿ, ಬನ್ನಿ ಬನ್ನಿ ಅಂತ ಕೃಷ್ಣ ಎಲ್ಲರಿಗೂ ಆಹ್ವಾನವನ್ನ ನೀಡ್ತಾ ಇದ್ದಾರೆ. ಆ ಕೃಷ್ಣನ ಆ ಮಾತುಗಳನ್ನ ಕೇಳಿ ಎಲ್ಲರೂ ಕೂಡ ತಮ್ಮವರನ್ನೆಲ್ಲ ಕರೆದುಕೊಂಡು, ತಮ್ಮ ಎಲ್ಲ ಆ ಸಾಕು ಪ್ರಾಣಿಗಳನ್ನ ಕರ್ಕೊಂಡು, ಹಸುಗಳನ್ನ, ಎಮ್ಮೆಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಎಲ್ಲವನ್ನ ಕರ್ಕೊಂಡು, ತಮ್ಮ ಮನೆಯ ಎತ್ತಿನ ಬಂಡಿಗಳಲ್ಲಿ ಎಲ್ಲ ವಸ್ತುಗಳನ್ನು ಕೂಡ ಇಟ್ಕೊಂಡು ಅವರು ಆ ಗೋವರ್ಧನನ ಬಳಿ, ಅವನ ಆಶ್ರಯದಲ್ಲಿ ಆ ಪರ್ವತದ ಕೆಳಗೆ ಬರ್ತಾರೆ. ಏನಿದು ವಿಶೇಷವಾದಂತಹ ಜಾಗ, ಅಬ್ಬಾ ಶ್ರೀಕೃಷ್ಣ ಏನೋ ಒಂದು ಚಮತ್ಕಾರವನ್ನ ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಅವರ ಆಶ್ಚರ್ಯದಲ್ಲಿದ್ದಾರೆ. ನೋಡ್ತಾರೆ, ಆ ಕೃಷ್ಣನ ಆ ಕಿರು ಬೆರಳಿನ ಸ್ಪರ್ಶದಿಂದ ಗೋವರ್ಧನ ಅವನು ಎಷ್ಟು ವಿಶಾಲವಾಗಿ ಕಾಣ್ತಾ ಇದ್ದಾನೆ. ಅವನ ಆ ಶಿಖರ ಅದು ಮೋಡಕ್ಕೂ ಮೇಲಿನಷ್ಟು ಅದು ಕಾಣ್ತಾ ಇದೆ, ಮೋಡವನ್ನು ಕೂಡ ಮೀರಿ ಅದರ ಶಿಖರ ತಲುಪಿದೆ. ಆಗ ಆ ಬೆಟ್ಟದ ಮೇಲಿದ್ದಂತಹ ನರಿಗಳು, ಜಿಂಕೆಗಳು, ಕಾಡು ಹಂದಿಗಳು ಆ ಮರದ ಆ ಬೆಟ್ಟದ ಮೇಲೆ ಅವು ಮೇಲೆ ನಡೆದಾಡ್ತಾ, ಅಲ್ಲಿದ್ದಂತಹ ಮೋಡಗಳ ಮೇಲೆ ಅವುಗಳು ಕೂಡ ತಮ್ಮ ಶಬ್ದವನ್ನ ಮಾಡ್ತಾ ಇದ್ದಾವೆ. ಹಂದಿಗಳು, ನರಿಗಳು ಅವು ಬೊಗಳ್ತಾ ಇದ್ದಾವೆ, ಕೂಗ್ತಾ ಇದ್ದಾವೆ. ಭಗವಂತನ ಆ ಕಿರು ಬೆರಳಿನ ಸ್ಪರ್ಶದಿಂದ ಗೋವರ್ಧನ ಗಿರಿ ಎಷ್ಟು ರೋಮಾಂಚಿತನಾಗಿದ್ದ. ಆ ಗಿರಿಯ ಮೇಲಿರುವಂತಹ ಒಂದು ಹುಲ್ಲು ಕೂಡ ಈಗ ಮಳೆಯ ಪ್ರಭಾವದಿಂದ ಆ ಅತಿ ರಭಸವಾಗಿ ಹೊಡೆಯುತ್ತಿರುವಂತಹ ಮಳೆ ಅದಕ್ಕೆ ಏನೂ ನೋವನ್ನ ನೀಡ್ತಾ ಇಲ್ಲ, ಯಾವುದೇ ಪ್ರಭಾವವೂ ಆಗ್ತಾ ಇಲ್ಲ ಆ ಗೋವರ್ಧನ ಗಿರಿಯ ಮೇಲೆ. ಹೀಗೆ ಅದು ಹೊರಗಡೆ ಯಾವುದೇ ಒಂದು ನೀರು ಕೂಡ ಒಳಗಡೆ ಬರ್ತಾ ಇಲ್ಲ. ಯಾವೊಂದು ಆ ನೀರು, ಮಳೆಯ ನೀರು ಒಳಗೆ ಬರ್ತಾ ಇದ್ದ ತಕ್ಷಣವೇ ಅದು ಒಣಗಿ ಹೋಗ್ತಾ ಇದೆ. ಒಳಗಿನ ಪ್ರದೇಶ ಪೂರ್ತಿಯಾಗಿ ಅದು ಒಣಗಿದೆ, ಅಲ್ಲೇನು ಕೆಸರಿಲ್ಲ. ಎಲ್ಲವೂ ಕೂಡ ಅವರ ಇರುವಿಕೆಗೆ ತುಂಬಾ ಅನುಕೂಲವಾಗಿದೆ. ಇದೊಂದು ವಿಶೇಷವಾದಂತಹ ಒಂದು ಉತ್ಸವವಾಯಿತು. ಕೃಷ್ಣ ಆ ಎಡಗೈಯಲ್ಲಿ ತನ್ನ ಕಿರು ಬೆರಳಿನಲ್ಲಿ ಮೇಲೆ ಆ ಬೆಟ್ಟವನ್ನ, ಪರ್ವತವನ್ನ ಹಿಡಿದಿರೋದು ನೋಡಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಹೇಗೊಂದು ಸಣ್ಣ ಮಗು ಆಟಾಟದಲ್ಲಿ ಈಗ ಸೈಡ್ಗೆ ಕೆಲವೊಂದ್ ಕಡೆ ಹಳ್ಳಿಗಳಲ್ಲಿ ತಿಪ್ಪೆ ಹತ್ರ ಅಣಬೆ ಬೆಳೆಯುತ್ತೆ, ಅಣಬೆ, ಮಶ್ರೂಮ್ ಅಣಬೆ, ಅದು ನೋಡ್ಲಿಕ್ಕೆ ಛತ್ರಿ ತರ ಕಾಣುತ್ತೆ. ಮಕ್ಳು ಅದನ್ನ, ನಾವು ಸಣ್ಣವರಿದ್ದಾಗ ಬಹಳಷ್ಟು ಬಾರಿ ಅದರಲ್ಲಿ ಆಟ ಆಡಿದ್ದೀವಿ. ಅದನ್ನ ಹಿಡ್ಕೊಂಡು ಹಿಂಗೆ ಆಟ ಆಡೋದು, ನೋಡೋದು, ಅದು ಕೆಳಗಡೆ ಎಷ್ಟು ಚೆನ್ನಾಗಿ ಡಿಸೈನ್ ಇದೆಯಲ್ಲ ಏನದು ಅಂತ ನೋಡೋದು. ಹಾಗೆ ಮಕ್ಕಳು ಅದನ್ನ ನೋಡಿ ಆಟ ಆಡ್ತಾರೆ. ಸೊ ಹಾಗೆ ಕೃಷ್ಣ ಎಡಕೈಯ ಆ ಕಿರು ಬೆರಳಿನ ಮೇಲೆ ಆ ಪರ್ವತವನ್ನ ಎಷ್ಟು ಅನಾಯಾಸವಾಗಿ ಹಿಡಿದಿದ್ದಾನೆ, ಎಷ್ಟು ಅನಾಯಾಸವಾಗಿ ಹಿಡಿದಿದ್ದಾನೆ ಅಂದ್ರೆ ಮಕ್ಕಳು ಅಣಬೆಯನ್ನ ಕೈಯಲ್ಲಿ ಹಿಡಿದಂತೆ. ಅಣಬೆ ನೋಡ್ಲಿಕ್ಕೆ ಎಷ್ಟು ಸಣ್ಣದಿರುತ್ತೆ, ಮಕ್ಕಳು ಆಟಾಟದಲ್ಲಿ ಅದನ್ನ ಹಿಡಿದು ಅವುಗಳು ಪೈಪೋಟಿಯಲ್ಲಿ ನಡೀತಾರೆ. ಹಾಗೆ ಕೃಷ್ಣ ಆ
ಗೋವರ್ಧನಗಿರಿಯನ್ನ ಹಿಡಿದಿದ್ದಾನೆ. ಎಲ್ಲರಿಗೂ ಕೂಡ ಆಹ್ವಾನ ಮಾಡ್ತಾ ಇದ್ದ, ಬನ್ನಿ 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 ಬನ್ನಿ. ಆ ಹೀಗೆ ಕೃಷ್ಣ ಮುಂದೆ ಬರುವಂತಹ 7 ದಿನಗಳು, ಸತತವಾಗಿ ಪೂರ್ತಿ 7 ದಿನಗಳು ಅವನು ಈ ಗೋವರ್ಧನಗಿರಿಯನ್ನ ತನ್ನ ಬೆರಳಿನ ಮೇಲೆ ಹಿಡಿದಿದ್ದಾನೆ. ಎಲ್ಲ ಭಕ್ತರು ಅವರು ಆ ಶ್ರೀಕೃಷ್ಣನ ರೂಪವನ್ನ ನೋಡ್ತಾ ಇದ್ದಾರೆ. ಶ್ರೀಕೃಷ್ಣ ಎಲ್ಲರನ್ನೂ ಕೂಡ ಅವನು ಕೂಡ ನೋಡ್ತಾ ಇದ್ದಾನೆ. ಎಲ್ಲರ ಎದುರು ಕೂಡ ಅವನು ಕಾಣ್ತಾ ಇದ್ದ. ಒಂದು ಅದ್ಭುತವಾದಂತಹ ಐಶ್ವರ್ಯ ಆ ಭಗವಂತನದ್ದು. ಎಲ್ಲರ ಮುಂದೆಯೇ ಅವನು ಗೋಚರಿಸ್ತಾ ಇದ್ದಾನೆ. ಅವನ ಸುಂದರ ರೂಪವನ್ನ ಕೆಲವು ಭಕ್ತರು ಕೆಲವು ಸಮಯದಲ್ಲಿ ಮಾತ್ರ ಪಡಿತಾ ಇದ್ರು ವೃಂದಾವನ ಗ್ರಾಮದಲ್ಲಿ. ಆದ್ರೆ ಈಗ ಗೋವರ್ಧನ ಲೀಲೆಯಲ್ಲಿ ಪ್ರತಿಯೊಬ್ಬ ಭಕ್ತರು, ವೃಂದಾವನದ ಭಕ್ತರು ಆ 7 ದಿನಗಳು ದಿನ ರಾತ್ರಿ ಆ ಸುಂದರ ಗೋಪಾಲನ ಆ ಅಂಗಾಂಗಗಳನ್ನ, ಅವನ ಆ ಸೌಂದರ್ಯವನ್ನ ನೋಡಿ ಸವಿತಾ ಇದ್ದಾರೆ. ಶ್ರೀಕೃಷ್ಣನು ಕೂಡ ಅವರನ್ನ ತನ್ನ ಕುಡಿನೋಟಗಳಿಂದ ನೋಡ್ತಾ ಅವರನ್ನ ಪ್ರೀತಿಸ್ತಾ ಇದ್ದಾನೆ. ಅವರು ಕೂಡ ಆ ಶ್ರೀಕೃಷ್ಣನಿಗೆ ಸ್ತುತಿಯನ್ನ ಹಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆ ಕೃಷ್ಣನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ವಿಶೇಷವಾಗಿ ಅವನ ಮಿತ್ರರು, ಕೃಷ್ಣ ನೆನ್ಪಿದ್ಯಾ ಆಟದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ವಿ ನಾವು, ಅವತ್ತು ನೀನು ಈ ರೀತಿಯಾಗಿ ಕುಸ್ತಿ ಎಲ್ಲಾ ಮಾಡಿದ್ದೆ, ಅವತ್ ನಾನು ನೀನು ಸೋಲ್ಸ್ಬಿಟ್ಟಿದ್ದೆ. ನೋಡ್ ಈ ರೀತಿಯಾಗಿ ನೀನು ಆಟ ಆಡಿದ್ರಿಂದ ಸ್ವಲ್ಪ ಶಕ್ತಿ ಪಡೆದು ಈ ಕಾರ್ಯ ಮಾಡ್ತಾ ಇದ್ಯಾ, ವಾ ಅಂತ ಹೇಳಿ ಅವರು ಕೂಡ ಅವನನ್ನ ಹಾಸ್ಯದಲ್ಲಿ ಮಾತನಾಡಿಸ್ತಾ ಇದ್ದಾರೆ. ತಂದೆ ತಾಯಿಯರು ಕೂಡ ಮಾತನಾಡಿಸ್ತಾ ಇದ್ದಾರೆ. ಕೃಷ್ಣ ಕುಡಿನೋಟದಲ್ಲಿ ಅಲ್ಲಿಯೇ ಅತಿ ನಾಚಿಕೆಯಲ್ಲಿ ಲಜ್ಜೆಯಿಂದ ಕಾಣ್ತಾ ಇರುವಂತಹ ಗೋಪಿಯರನ್ನ ನೋಡ್ತಾ ಇದ್ದಾನೆ. ಅವರು ಕೂಡ ಆ ಕೃಷ್ಣನನ್ನ ತಮ್ಮ ನೋಟಗಳಿಂದ, ತಮ್ಮ ಮುಗುಳ್ನಗೆಯಿಂದ ಅವನಿಗೆ ಆನಂದ ಸಂತೋಷವನ್ನ ನೀಡ್ತಾ ಇದ್ದಾರೆ. ಅದನ್ನ ಕೃಷ್ಣ ಸ್ವೀಕರಿಸ್ತಾ ಇದ್ದಾನೆ. ಎಲ್ಲರೂ ಕೂಡ ತಮ್ಮ ತೆರೆದ ಕಣ್ಣುಗಳಿಂದ ಆ ಶ್ರೀಕೃಷ್ಣನ ದಿವ್ಯ ರೂಪ ಸೌಂದರ್ಯವನ್ನ ಸವಿತಾ ಇದ್ದಾರೆ. ಕೆಲವೊಮ್ಮೆ ಆ ವಾತ್ಸಲ್ಯ ಭಕ್ತರು ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನ ತಿನ್ನಿಸ್ಲಿಕ್ಕೆ ಹೋಗ್ತಾರೆ. ಕೃಷ್ಣ ಏನು ತಿಂತ ಇಲ್ಲ ನೀನು, ದಯವಿಟ್ಟು ಇದು ಬೆಣ್ಣೆಯನ್ನಾದ್ರೂ ತಿನ್ನಪ್ಪ ಅಂತ ಹೇಳಿ ಅವನ ಬಾಯಲ್ಲಿ ಬೆಣ್ಣೆ ಇಡ್ಲಿಕ್ಕೆ ಹೋಗ್ತಾರೆ. ಅವನ ಕೈಗಳನ್ನ ಒತ್ತಲಿಕ್ಕೆ ಹೋಗ್ತಾರೆ ನಂದ ರೋಹಿಣಿಯರೆಲ್ಲರೂ ಕೂಡ. ಅದಲ್ಲದೆ ಯಶೋದೆ ರೋಹಿಣಿಯರು, ಅದಲ್ಲದೆ ನಂದ ಮಹಾರಾಜ ಮತ್ತೆ ಇನ್ನಿತರ ಗೋಪರು ಪಿತೃವಾತ್ಸಲ್ಯದಲ್ಲಿ ಬಲರಾಮನು ಕೂಡ, ಅವರೆಲ್ಲರೂ ಕೂಡ ತಮ್ಮ ಏನು ಕೋಲು ಇರ್ತಾ ಇತ್ತು, ಗೋಪರ ಕೋಲು, ಹಸುಗಳನ್ನ ಮೇಯಿಸ್ಲಿಕ್ಕೆ, ಆ ಕೋಲನ್ನ ಪರ್ವತದ ಬುಡಕ್ಕೆ ಅವ್ರು ಹಿಡಿದು, ನಾವು ಕೂಡ ಕೃಷ್ಣನಿಗೆ ಸ್ವಲ್ಪ ಸಹಾಯವನ್ನ ಮಾಡ್ತೀವಿ, ನಾವು ಕೂಡ ಇದನ್ನ ಧಾರಣೆ ಮಾಡ್ತೀವಿ, ಕೃಷ್ಣ ಎಷ್ಟು ಹೊತ್ತಿನಿಂದ ಹೊತ್ತಿದ್ದಾನೆ, ಅವನಿಗೆ ಆಯಾಸ ಆಗ್ತಾ ಇದೆ ಅಂತ ಹೇಳಿ ಅವರು ಕೂಡ ಪಿತೃವಾತ್ಸಲ್ಯದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಬೇರೆಲ್ಲರೂ ಕೂಡ ಕೃಷ್ಣನ ಆ ಚಮತ್ಕಾರವನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಎಂತಹ ಸುಂದರ ರೂಪಿ ಕೃಷ್ಣ, ಎಂತಹ ಚಮತ್ಕಾರವನ್ನ ತೋರಿಸ್ತಾ ಇದ್ದಾನೆ. ಆ 7 ದಿನಗಳು 7 ರಾತ್ರಿಗಳು ಯಾರೊಬ್ಬರೂ ಕೂಡ ಹಸಿವು ಬಾಯಾರಿಕೆಯಿಂದ ಬಳಲಲೇ ಇಲ್ಲ. ಶ್ರೀ ಕೃಷ್ಣನು ಕೂಡ ಯಾವುದೇ ಒಂದು ಹಸಿವು ಬಾಯಾರಿಕೆಯಲ್ಲಿ ಅವನು ಕೂಡ ಯಾವುದೇ ಒಂದು ಅಭಿವ್ಯಕ್ತಿ ಅಥವಾ ಆ ಲಕ್ಷಣಗಳನ್ನು ಕೂಡ ತೋರಿಸ್ಲಿಲ್ಲ. ಎಲ್ಲರೂ ಕೂಡ ಪೂರ್ತಿಯಾಗಿ ಸಂತೃಪ್ತರಾಗಿದ್ರು. ಆ 7 ದಿನ ಮತ್ತೆ ರಾತ್ರಿ ಅರ್ಧ ಮುಹೂರ್ತದಂತೆ, ಅಂದ್ರೆ 24 ನಿಮಿಷಗಳಂತೆ ತುಂಬಾ ಬೇಗನೆ ಕಳೆದ್ಬಿಡ್ತಂಗಾಯ್ತು. ಹೀಗೆ ಶ್ರೀ ಕೃಷ್ಣ ಅವನು ಅತಿ ಸಂಭ್ರಮದ ಪ್ರೇಮದ ಉತ್ಸವವನ್ನ ತನ್ನೆಲ್ಲ ಭಕ್ತರೊಡನೆ ಆಚರಿಸ್ತಾ ಇದ್ದಾನೆ. ಆದರೆ ಹೊರಗಡೆ ಅತಿ ಭೀಕರವಾದಂತಹ ಗುಡುಗು ಮಿಂಚು, ಸಿಡಿಲು, ಆನೆಕಲ್ಲಿನ ಈ ಎಲ್ಲ ಹೊಡೆತಗಳು ಅವೆಲ್ಲವೂ ಕೂಡ ಅತಿ ಜೋರಾಗಿ ನಡೀತಾ ಇದ್ದಾವೆ. ಅತಿ ಕರಾಳವಾದಂತಹ ಮಳೆಯಲ್ಲಿ ಆಗ್ತಾ ಇದೆ, ಪ್ರವಾಹದ ಮಳೆಯದು. ಅನೇಕ ರೀತಿಯ ವಾಯುಗಳಿಂದ ಶ್ರೀಕೃಷ್ಣನ ಕಿರುಬೆರಳಿನ ಮೇಲಿದ್ದಂತಹ ಆ ಪರ್ವತವನ್ನ ಬೀಳಿಸ್ಲಿಕ್ಕೆ ಇಂದ್ರ ಮತ್ತೆ ಇನ್ನಿತರ ಮರುದೇವತೆಗಳು ಪ್ರಯತ್ನಿಸ್ತಾ ಇದ್ದಾರೆ. ಶ್ರೀಕೃಷ್ಣನ ಆ ಧಾರಣೆಯಿಂದ ಆ ಗೋವರ್ಧನಗಿರಿ ಅತಿ ಶಕ್ತಿಶಾಲಿಯಾಗಿ, ಅತಿ ರೋಮಾಂಚನದಲ್ಲಿ, ಅತಿ ಭಕ್ತಿಭಾವ ರೋಮಾಂಚನದಲ್ಲಿ ಅದು ಪುಳಕಿತವಾಗಿದೆ. ಅದರ ಮೇಲಿರುವಂತಹ ಒಂದು ಹುಲ್ಲು ಕಡ್ಡಿಯೂ ಕೂಡ ಶ್ರೀಕೃಷ್ಣನ ಶಕ್ತಿ, ಅವನ ಸ್ಪರ್ಶದಿಂದ ಅದು ಯಾವುದೇ ಮಳೆಯ ಪ್ರಭಾವದಲ್ಲಿಲ್ಲ. ಹೀಗೆ 7 ದಿನ 7 ರಾತ್ರಿ ಅತಿ ತುಂಬಾ ಕರಾಳವಾದಂತಹ ಆ ಮಳೆ ಆದರೂ ಕೂಡ ಕೃಷ್ಣನ ಅದ್ಭುತ ಈ ಶಕ್ತಿಯಿಂದ ಯಾವುದೇ ಪ್ರಭಾವವಾಗಿಲ್ಲ. ಇದನ್ನ ಕಂಡು ಹೆದರ್ಬಿಟ್ಟ ಆ ಇಂದ್ರ, ಅಯ್ಯೋ
ಇಲ್ಲಿವರೆಗೆ ನಾನು ಇವನು ಸಾಮಾನ್ಯ ಹುಡುಗ ಅಂತ ಭಾವಿಸಿದ್ದೆ, ಆದ್ರೆ ಇನ್ನಷ್ಟು ನಾನು ಈ ಕಾರ್ಯಗಳನ್ನ ಮಾಡಿದ್ರೆ ಅವನು ನನ್ನ ಮೇಲೆ ಕೋಪಿತನಾಗ್ತಾನೆ ಅಂತ ಹೇಳಿ ಆ ಈ ಮಾತನ್ನ ಆಗ್ಲೇ ನಾನು ಹೇಳ್ತಾ ಇದ್ದೆ. ಅತಿ ಕೋಪಿತನಾಗ್ತಾನೆ ಅಂತ ಹೇಳಿ ಕೃಷ್ಣನಿಗೆ ಅವನು ನಮಸ್ಕರಿಸ್ತಾ, ಓ ನಾನು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಎಂತ ದೊಡ್ಡ ತಪ್ಪು ಮಾಡಿದೆ ನಾನು, ಕೃಷ್ಣನ ಮುಂದೆ ಹೋಗ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳಿ ಅವನು ತನ್ನ ಆ ಮೋಡಗಳಿಗೆ, ತನ್ನ ಆ ವಾಯುದೇವತೆಗಳಿಗೆ ಅವನು ಆದೇಶವನ್ನ ನೀಡಿದ. ಕೃಷ್ಣನ ಆ ಗೋವರ್ಧನ ಧಾರಣೆಗೆ ಅವರೆಲ್ಲರೂ ಕೂಡ ಸೋತು ಹೋಗಿ ಹಿಂದಿರುಗಿದ್ರು. ಅವನ ಅತೀಂದ್ರಿಯ ಶಕ್ತಿ, ಕೃಷ್ಣ ಎಷ್ಟು ರಮ್ಯವಾಗಿ, ಅತಿ ಸುಲಭವಾಗಿ, ಅನಾಯಾಸವಾಗಿ ನನ್ನನ್ನು ಸೋಲಿಸಿಬಿಟ್ಟ ಅಂತ ಇಂದ್ರ ಆಶ್ಚರ್ಯಚಕಿತನಾಗ್ತಾನೆ. ಇನ್ನೆಷ್ಟು ಶಿಕ್ಷಿಸ್ತಾನೆ ಕೃಷ್ಣ ಅಂತ ಭಯದಲ್ಲಿ ಅವನು ತನ್ನ ಶಕ್ತಿಗಳನ್ನ ಹಿಂತೆಗೆದ. ಅದಾದ ಮೇಲೆ ಎಲ್ಲ ಮಳೆ ನಿಂತಿರೋದನ್ನ ನೋಡ್ಬಿಟ್ಟು ಕೃಷ್ಣ, ಓ ಎಲ್ಲವೂ ಕೂಡ ಹೊರಗಡೆ ಪ್ರಶಾಂತವಾಗಿದೆ, ಮರಳಿ ಶಾಂತ ಸ್ಥಿತಿಗೆ ಈಗ ಅದು ತಲುಪಿದೆ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ, ತಮ್ಮ ತಮ್ಮ ವಸ್ತುಗಳು ಮತ್ತೆ ತಮ್ಮ ಸಾಕು ಪ್ರಾಣಿಗಳು, ತಮ್ಮ ಎಲ್ಲ ಪರಿವಾರದವರನ್ನ ಕರೆದುಕೊಂಡು ಮರಳಿ ಹೋಗಬಹುದು ಅಂತ ಕೃಷ್ಣ ಹೇಳ್ತಾನೆ. ಎಲ್ಲರೂ ಕೂಡ ಒಂದ್ ರೀತಿ ಒಲ್ಲದ ಮನಸ್ಸಿನಲ್ಲಿ, ಈ ರೀತಿಯಾಗಿ ಕೃಷ್ಣ ನಮಗೆ ಆಶ್ರಯ ನೀಡಿದ ಈ 7 ದಿನ 7 ರಾತ್ರಿ ಎಷ್ಟು ಬೇಗ ಕಳೆದು ಹೋಯ್ತು, ಎಂತಹ ಪರಮಾನಂದ. ಕೃಷ್ಣನ ಈ ಸುಂದರ ರೂಪವನ್ನ ನಾವು ಕಂಡ್ವಿ. ಗೋಪಿಯರು ಕೂಡ ಅತಿ ಆನಂದದಲ್ಲಿ ಆ 7 ದಿನಗಳನ್ನ ಕಳೆದರು, ಆ ಗೋವಿಂದನ ದರ್ಶನವನ್ನ ಪಡೆದರು. ಈಗ ಕೃಷ್ಣ ಅವರಿಗೆ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾನೆ. ಎಲ್ಲ ಗೋಪಿಯರು, ಮಿತ್ರರು, ಎಲ್ಲ ಹಸುಕರುಗಳು ಕೂಡ ಕೃಷ್ಣನ ಮಾತಿನಂತೆ ಅವುಗಳು ಹಿಂದಿರುಗ್ತಾ ಇದ್ದಾರೆ. ಬಂಡಿಗಳಲ್ಲಿ ತಮ್ಮೆಲ್ಲ ವಸ್ತುಗಳನ್ನ ಇಟ್ಕೊಂಡು ಗೋಪರು ಹೊರಗೆ ಬರ್ತಾರೆ. ಹಿರಿಯ ಗೋಪರು, ಹಿರಿಯ ವೃದ್ಧ ಸ್ತ್ರೀಯರೆಲ್ಲರೂ ಕೂಡ ಅದಾದ ನಂತರ ಹೊರ್ತಾರೆ. ಎಲ್ಲರೂ ಹೊರಟ ಆದ ಮೇಲೆ ಕೃಷ್ಣ ಮೆಲ್ಲಗೆ ಅವನು ಆ ಪರ್ವತವನ್ನ ಅದಿದ್ದಂತಹ ಸ್ಥಾನದಲ್ಲಿಯೇ ವಾಪಸ್ ಅವನು ಸ್ಥಾಪಿಸ್ತಾನೆ. ಇದಾದ ಮೇಲೆ ಶ್ರೀಕೃಷ್ಣ ಆತನು ಕೂಡ ಹೊರ ಬರ್ತಾನೆ. ಹೀಗೆ ಶ್ರೀಕೃಷ್ಣನ ಈ ವಿಶೇಷವಾದಂತಹ ಲೀಲೆಯಿಂದ, ಅವನಿಗೊಂದು ವಿಶೇಷವಾದ ಹೆಸರಿನಿಂದ ಆ ದಿನ ಎಲ್ಲ ವೃಂದಾವನದ ವಾಸಿಗಳು ಅವನನ್ನ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಗಿರಿಧಾರಿ, ಗಿರಿವರಧಾರಿ, ಗೋವರ್ಧನಧಾರಿ, ಗಿರಿರಾಜನನ್ನ ನೀನು ಹೊತ್ತಿದ್ದೀಯಾ, ಜೈ ಜೈ ನಂದ ಯಶೋದಾದುಲಾಲ್, ಗಿರಿವರಧಾರಿ ಗೋಪಾಲ್. ಹೀಗೆ ಅವರು ಕೊಂಡಾಡ್ತಾ ಇದ್ದಾರೆ. ತುಂಬಾ ತತ್ಕ್ಷಣವೇ ಅವರು ವಿಶೇಷವಾದಂತಹ ಕವಿತೆಗಳನ್ನ ರಚಿಸ್ತಾ, ಸುಂದರ ಆ ಭಗವಂತನ ಈ ಲೀಲೆಗಳು, ಅವನ ಆ ವಿಶೇಷವಾದಂತಹ ಹಾವಭಾವಗಳನ್ನ ವರ್ಣಿಸ್ತಾ ಇದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಅದನ್ನ ನೆನೆಸ್ತಾ ತಮ್ಮ ಮನೆಗೆ ಹಿಂದಿರುಗ್ತಾರೆ. ಇಂತಹ ವಿಶೇಷವಾದಂತಹ ಈ ಲೀಲೆಯನ್ನ ಕೃಷ್ಣ ತೋರಿಸಿದ. ಪ್ರತಿಯೊಬ್ಬರೂ ಕೂಡ ಆ ಕೃಷ್ಣ ತನ್ನ ಗೋವರ್ಧನವನ್ನ ವಾಪಸ್ ಮರಳಿ ಅದರ ಸ್ಥಾನಕ್ಕೆ ನಿಲ್ಲಿಸಿದ ನಂತರ ಅವರೆಲ್ಲರೂ ಕೂಡ, ಪ್ರತಿಯೊಬ್ಬ ವ್ರಜವಾಸಿಯೂ ಕೂಡ ಕೃಷ್ಣನ ಮುಂದೆ ಬಂದು ಅಭಿನಂದಿಸ್ತಾರೆ. ಸಣ್ಣವರು ಬಂದು ಆತನ ಪಾದವನ್ನ ಮುಟ್ತಾರೆ, ಸಣ್ಣ ಮಕ್ಕಳು ಬಂದು ಆತನ ಸಮಾನ ವಯಸ್ಕರಾದಂತಹ ಮಿತ್ರರು ಬಂದು ಅವರನ್ನ ಆಲಂಗಿಸ್ತಾರೆ. ಅವನ ಹಿರಿಯರು ಬಂದು ಆ ಕೃಷ್ಣನನ್ನ ಒಂದು ರೀತಿಯ ಏನೋ ದೃಷ್ಟಿ ತೆಗೆಯೋದು, ಆತನ ಆ ಕಿರು ಬೆರಳಿಯಲ್ಲಿತ್ತ ಅದನ್ನ ಒತ್ತುವುದು, ಅವನನ್ನ ಅಪ್ಪಿಕೊಂಡು ಮುದ್ದಾಡುವುದು, ಕಣ್ಣೀರಿನಿಂದ ಅವನ ಒಂದು ರೀತಿಯ ಅಭಿಷೇಕವನ್ನೇ ಮಾಡೋದು. ಎಷ್ಟೊಂದು ನೋವಾಗಿರ್ಬೇಕು ಕೃಷ್ಣ, ನಿನಗೆ 7 ದಿನ ಅತಿ ದೊಡ್ಡ ಬೆಟ್ಟವನ್ನ ಎತ್ತಿದ್ದೆ ಅಂತ ಹೇಳಿ ಅವರು ವಾತ್ಸಲ್ಯ ಭಾವದಲ್ಲಿ ಕಾಣ್ತಾ ಇದ್ದಾರೆ. ಬಲರಾಮನು ಕೂಡ ಅಲ್ಲಿ ಆ ಕೃಷ್ಣನನ್ನ ಬಂದು ಮುದ್ದಿಸ್ತಾ ಇದ್ದಾನೆ. ಕೆಲವರು ಪ್ರಶ್ನಿಸಬಹುದು, ಹೇಗೆ ಕೃಷ್ಣ ಹೀಗೆ ಏನ್ ಹೇಳ್ತಾರೆ, ತನ್ನ ಬಲರಾಮನಿದ್ರೂ ಕೂಡ ಅಲ್ಲಿ ಕೃಷ್ಣ ಯಾಕೆ ಈ ರೀತಿಯಾಗಿ ತಾನೇ ಈ ಗೋವರ್ಧನ ಧಾರಣೆಯನ್ನ ಮಾಡದ, ಬಲರಾಮನಿಗೆ ಯಾಕೆ ಈ ಮಾತನ್ನ ಹೇಳಿಲ್ಲ, ಈ ಆದೇಶವನ್ನ ಹೇಳಲಿಲ್ಲ? ಏಕೆಂದ್ರೆ ಬಲರಾಮ ಯಾವಾಗ್ಲೂ ಕೂಡ ತನ್ನ ಅನಂತ ಶೇಷ ವಿಸ್ತಾರದಿಂದ ಇಂತಹ ಮಹಾನ್ ಭೌತಿಕ ಜಗತ್ತನ್ನೇ, ವಿಶ್ವವನ್ನೇ ಹೊತ್ತಿದ್ದಾನೆ, ಭೂಮಂಡಲವನ್ನೇ ಹೊತ್ತಿದ್ದಾನೆ. ಅನಂತ ಬ್ರಹ್ಮಾಂಡಗಳನ್ನ ಅನಂತ ಶೇಷನ ಹೆಡೆಯ ಮೇಲೆಗಡೆ
ನಾವು ಕಾಣ್ತೀವಿ. ಸೊ ಹಾಗಿದ್ದಲ್ಲಿ ಬಲರಾಮ ಅದರ ಮೂಲ ಅವನು, ಆ ಅನಂತಶೇಷನ ಮೂಲ ಅವನ ಧಾರಣೆ ಮಾಡಬಹುದಾಗಿತ್ತಲ್ಲ. ಆದ್ರೆ ಕೃಷ್ಣ ಇಲ್ಲಿ ತಾನೇ ಈ ಕಾರ್ಯವನ್ನ ಮಾಡ್ಲಿಕ್ಕೆ ಅಂತ ಮುಂದೆ ಬಂದಿದ್ದರಿಂದ ಬಲರಾಮ ಆ ಕೃಷ್ಣನಿಗೆ ಸಹಾಯಕನಂತೆ ಯಾವುದೇ ಶಕ್ತಿಗಳನ್ನ ಅಲ್ಲಿ ಪ್ರದರ್ಶಿಸಲಿಲ್ಲ. ಯಾಕೆಂದ್ರೆ ಕೃಷ್ಣನ ಇಚ್ಛೆಯನ್ನೇ ಬಲರಾಮ ಗೌರವಿಸ್ತಾನೆ. ಕೃಷ್ಣನೇ ಪರಮ ಅಂತ ಹೇಳಿ ಅವನು ಸದಾ ಅವನ ಸೇವೆಯನ್ನ ಮಾಡ್ತಾನೆ. ಹೀಗಿರುವಾಗ ಈ ವಿಶೇಷವಾದಂತಹ ಉತ್ಸವ, 7 ದಿನಗಳ ಈ ಉತ್ಸವ ಅತಿ ಪ್ರಸಿದ್ಧವಾಯಿತು. ಗೋವರ್ಧನನ ಎಲ್ಲರೂ ಪೂಜಿಸಿದರು. ಕೃಷ್ಣನ ಆ ಗೋವರ್ಧನ ಧಾರಣೆಯನ್ನ ಎಲ್ಲರೂ ಸ್ಮರಣೆ ಮಾಡಿದ್ರು. ಹಾಗೆ ಅವರೆಲ್ಲರೂ ಮನೆಗೆ ಹೋಗಿ ಭಗವಂತನ ನಾರಾಯಣನನ್ನ ಸ್ಮರಿಸಿದ್ರು. ಓ ನಾರಾಯಣ, ಆ ಕೃಷ್ಣನಿಗೆ ನೀನು ಎಂತಹ ವಿಶೇಷವಾದಂತಹ ಶಕ್ತಿಯನ್ನ ನೀಡಿದೀಯಾ, ಆ ಗೋಪಾಲ ಎಂತಹ ವಿಸ್ಮಯಗಳನ್ನ ಮಾಡ್ತಾನೆ. ಅದಾದ ಮೇಲೆ ಮರುದಿನ ಆ ಒಂದು ದೊಡ್ಡ ಸಭೆ ಏರ್ಪಟ್ಟಿತು. ಆ ಸಭೆಯಲ್ಲಿ ನಂದ ಮಹಾರಾಜನ ಮನೆಯ ಮುಂದೆ ಅನೇಕ ಗೋಪರು ಬಂದು ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಬಂದು ಆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅವರು ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ? ಅವರು ಕೇಳ್ತಾರೆ, ನಿನ್ನ ಈ ಮಗ ಅದ್ಭುತ, ಅತಿ ಅದ್ಭುತ, ಸಾಮಾನ್ಯ ಮನುಷ್ಯನಂತೆ ಇವನು ಕಾಣ್ತಾ ಇದ್ದಾನೆ, ಆದ್ರೆ ಇವನ ಕಾರ್ಯಗಳು ಸಾಮಾನ್ಯನಂತಿಲ್ಲ. ಈತನ ಈ ಅಸಾಮಾನ್ಯ ಕಾರ್ಯಗಳು, ಅಸಾಧಾರಣ ಕಾರ್ಯಗಳನ್ನ ನಾವು ನೋಡಿದ್ಮೇಲೆ ಅವನನ್ನ ನಾವು ಸಾಮಾನ್ಯ ಮಗುವಿನಂತೆ ಹೇಗೆ, ಹುಡುಗನಂತ ನಾವು ಹೇಗೆ ಪರಿಗಣಿಸಬಹುದು? ಈಗಷ್ಟೇ ನಾವು ಈ ಗೋವರ್ಧನ ಧಾರಣೆಯನ್ನ ಕಂಡಿದ್ದೀವಿ. ಎಂತಹ ವಿಶೇಷವಾದಂತಹ ಲೀಲೆ ಇದು. ತನ್ನ ಎಡಗೈಯ ಕಿರುಬೆರಳಿನ ಮೇಲೆ ಇಂತಹ ದೊಡ್ಡ ಪರ್ವತವನ್ನ ಅವನು ಹಿಡಿದಿಟ್ಟಿದ್ದ. 7 ದಿನ 7 ರಾತ್ರಿ ಅತಿ ಭೀಕರವಾದಂತಹ ಮಳೆಯನ್ನ ಎದುರಿಸಿ ನಮ್ಮೆಲ್ಲರಿಗೂ ಕೂಡ ಆಶ್ರಯವನ್ನ ನೀಡಿದ. ಅದಲ್ಲದೆ ಇದರ ಹಿಂದೆ ನಾವು ಎಷ್ಟೆಲ್ಲ ಲೀಲೆಗಳನ್ನ ನೋಡಿದ್ದೀವಿ. ಅವನು ಹುಟ್ಟಿದಾಗ ಕೇವಲ 6 ದಿನದ ವಯಸ್ಸಿನಲ್ಲಿದ್ದಾಗ್ಲೇ ಅತಿ ಭೀಕರವಾದಂತಹ ಆ ಕ್ರೂರ ರಾಕ್ಷಸಿ, ಬಾಲಘಾತಿನಿ ಪೂತನ, ಅವಳ ಮೇಲೆ ಅವನು ಕಂಗೊಳಿಸಿದ. ಆಕೆ ಸತ್ತು ದೊಡ್ಡ ಹೆಣವಾಗಿ ಬಿದ್ದಿದ್ಲು. ಅದಾದ ಮೇಲೆ ಒಂದು ವಿಶೇಷವಾದಂತಹ ಉತ್ಸವ ಉತ್ಥಾನ, ಅವನು ಏನು ತನ್ನ ಮಗ್ಗಲಲ್ಲಿ ಏಳ್ಲಿಕ್ಕೆ ಪ್ರಾರಂಭ ಮಾಡಿದ್ದ. ಸುಮಾರು 3 ತಿಂಗಳಷ್ಟೇ ಆಗಿತ್ತು. ಆತನ ಮೇಲೆ ಅತಿ ದೊಡ್ಡ ಒಂದು ಚಕ್ರ ಬಂಡಿ ಬಿದ್ದಂತಾಯ್ತು. ಆ ನಾರಾಯಣನ ಕೃಪೆಯಿಂದ ಆ ಮಗುಗೆ ಏನೂ ನೋವಾಗ್ಲಿಲ್ಲ. ಅದಾದ ಮೇಲೆ ಸುಮಾರು 1 ವರ್ಷ ಆದಂತಾಗಿತ್ತು. ಆ ಭೀಕರವಾದಂತಹ ಸುಂಟ್ರಗಾಳಿ ರಾಕ್ಷಸ ಅವನು ನಮ್ಮ ಮಗುವನ್ನ, ಆ ಬಾಲಕೃಷ್ಣನನ್ನ ಅತಿ ಎತ್ತರಕ್ಕೆ ಕರೆದೊಯ್ದಿದ್ದ. ಕೆಲವು ಕ್ಷಣಗಳಾದ ಮೇಲೆ ಒಂದು ದೊಡ್ಡ ಚಪ್ಪಟೆಯಂತೆ ಅವನ ಶರೀರ ಅಲ್ಲಿ ಒಡೆದು ಬಿದ್ದಿರುವುದು ನಮ್ಗೆ ಕಾಣ್ತು. ಅದಾದ ಮೇಲೆ ಆ ದಿನ ದೀಪಾವಳಿ ದಿನ ಅವನನ್ನ ಆಕೆ ಯಶೋದೆ ತಾಯಿ ಒಳಕಲ್ಲಿಗೆ ಕಟ್ಟಿ ಹಾಕಿದ್ಲು. ಅತಿ ತುಂಟಾಟವನ್ನ ಮಾಡ್ತಿದ್ದ ಅಂತ. ಆ ಒಳಕಲ್ಲನ್ನು ಕೂಡ ಎಳ್ಕೊಳ್ತಾ ತೆವಳಿತಾ ಅವನು ಆ 2 ಭೀಕರ ಮರಗಳನ್ನು ಕೂಡ ಉರುಳಿಸ್ಬಿಟ್ಟ. ಆತನ ಮೇಲೆ ಆ ಮರಗಳು ಅದೃಷ್ಟವಶಾತ್ ಬೀಳಲಿಲ್ಲ, ಯಾವುದೇ ನೋವಾಗ್ಲಿಲ್ಲ. ಹೀಗಿದ್ದಾದ್ಮೇಲೆ ಆ ದೊಡ್ಡ ಕೊಕ್ಕರೆ ರಾಕ್ಷಸ ಬಕಾಸುರ ಅವನ ಬಾಯನ್ನ ಸೀಳಿ ಒಂದು ಹುಲ್ಲು ಕಡ್ಡಿಯನ್ನ ಸೀಳುವಂತೆ ಅವನು ಈ ಕಾರ್ಯವನ್ನ ಮಾಡ್ದ. ಅದಲ್ಲದೆ ಆ ಕತ್ತೆ ಅಸುರ, ಅನೇಕ ಕತ್ತೆಗಳು ಆ ಕಂಸನ ಉದ್ಯಾನದಲ್ಲಿದ್ದವು. ಅವುಗಳನ್ನ ತುಂಬಾ ಅನಾಯಾಸವಾಗಿ ಚೆಂಡಿನಂತೆ ಅವುಗಳನ್ನ ತಿರುಗಿಸಿ ಅವುಗಳನ್ನ ಕೊಂದ. ಈಗಷ್ಟೇ ಆಗಿರುವಂತಹ ಆ ಅತಿ ಭೀಕರವಾದಂತಹ ಅಸುರ ಪ್ರಲಂಬ, ಆತ ಇವನನ್ನ ಕೊಲ್ಲಲಿಕ್ಕೆ ಅಂತ ಬಂದಿದ್ನು ಏನೋ. ಬಲರಾಮನ ಆ ಶಕ್ತಿಯಿಂದ ಆ ರಾಕ್ಷಸ ತನಾದ. ಹೀಗೆ ಈಗಷ್ಟೇ ಆಗಿರುವಂತಹ ಆ ಕಾಡ್ಗಿಚ್ಚು, ಆ ಕಾಡ್ಗಿಚ್ಚಿನಿಂದ ನಮ್ಮನ್ನ ರಕ್ಷಣೆ ಮಾಡ್ದ. ಅದಾದ ಮೇಲೆ ಅವನು ಆ ಕಾಳಿಂಗ ಮರ್ದನವನ್ನ ಮಾಡ್ದ. ಅತಿ ಕ್ರೂರವಾದಂತಹ ಸರ್ಪ ಅದರ ಹೆಡೆಗಳ ಮೇಲೆ ನೃತ್ಯ ಮಾಡ್ತಾ ಇದ್ದ. ಈ ರೀತಿಯಾದಂತಹ ಅಸಾಧಾರಣ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ನಿಮ್ಮ ಮಗ. ಅವನನ್ನ ನಾವು ಹೇಗೆ ಸಾಮಾನ್ಯನಂತೆ ಕಾಣಬಹುದು? ಇದು ನಮಗೆ ಅರ್ಥವಾಗ್ತಾ ಇಲ್ಲ ಅವನ ಕಾರ್ಯಗಳು. ಅದಲ್ಲದೆ ನಮ್ಮ ಹೃದಯ ಅದು ಸದಾ ಅವನನ್ನ ಪ್ರೀತಿಸುತ್ತೆ. ಇಂತಹ ಅಸಾಧಾರಣ ಕಾರ್ಯಗಳನ್ನ ಮಾಡಿದ ಮೇಲೂ ಕೂಡ ಅವನನ್ನ ನಾವು ಅತಿ ಪ್ರೀತಿಯಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಮಗುವಿನಂತೆ, ನಮ್ಮ
ಮಿತ್ರನಂತೆ ಕಾಣ್ತಾ ಇದ್ದೀವಿ. ಯಾಕೆ ನಮ್ಮ ಹೃದಯ ನಿರಂತರವಾಗಿ ಅವನ ಕುರಿತು ಭಕ್ತಿ ಪ್ರೀತಿಯಲ್ಲಿ ಹರಿಯುತ್ತೆ? ಅವನ ಕುರಿತಾಗಿ ನಮ್ಮ ಆಸಕ್ತಿ ಅನ್ನೋದು ಕಿಂಚಿತ್ತೂ ಕಡಿಮೆ ಆಗುದಿಲ್ಲ. ಅವನ ಆಕರ್ಷಣೆ ಎಷ್ಟು ಪ್ರಬಲವಾಗಿದೆ. ಇದಕ್ಕೆ ಕಾರಣ ಏನು? ಏನು ಅವನ ರಹಸ್ಯ? ನಂದ, ನೀನು ಹೇಳಬೇಕು, ನಿನಗೆ ಗೊತ್ತಿದೆ, ಹೇಳು ನಮ್ಗೆ ಅಂತ ಹೇಳಿ ನಂದನ ಮುಂದೆ ಅವರೆಲ್ಲರೂ ವಿನಂತಿಸ್ತಾರೆ, ಆಗ್ರಹಿಸ್ತಾರೆ. ನಂದ ಇವರ ಮಾತನ್ನೆಲ್ಲ ಕೇಳಿ, ಅದೊಂದು ದೊಡ್ಡ ಸಭೆ, ಆ ಸಭೆಯಲ್ಲಿ ಎಲ್ಲರೂ ಕೂಡ ಆ ಕೃಷ್ಣನ ಆ ಹಿಂದಿನ ಕಾರ್ಯಗಳನ್ನ ನೆನೆತಾ ಇದ್ದಾರೆ, ವಿಸ್ಮಯಗಳನ್ನ ಅವರು ನೆನೆಸ್ಕೊಳ್ತಾ ಇದ್ದಾರೆ. ನಂದ ಮಹಾರಾಜನಿಗೆ ಈ ಪ್ರಶ್ನೆ ಇಟ್ಟಾಗ ನಂದ ಒಂದು ವಿಶೇಷವಾದಂತಹ ರಹಸ್ಯವನ್ನ, ಎಂದು ಆ ಬ್ರಜವಾಸಿಗಳು ಆ ಮಾತನ್ನ ಕೇಳಿರಲಿಲ್ಲ. ಅದು ಅತಿ ರಹಸ್ಯವಾದಂತಹ ಮಾತಾಗಿತ್ತು. ಯಾಕೆಂದ್ರೆ ಅದು ಯಾರಿಗೂ ತಿಳಿದೂ ಇರಲಿಲ್ಲ ಆ ಘಟನೆಯಾಗಿದ್ದು. ಆ ಘಟನೆಯನ್ನ ನಂದ ಮಹಾರಾಜ ಎಲ್ಲರಿಗೂ ಕೂಡ ತಿಳಿಸ್ತಾನೆ. ಅದೇನು ಅನ್ನೋದನ್ನ ನಾವು ಮುಂದಿನ ನಾಳೆಯ ಚರ್ಚೆಯಲ್ಲಿ ನೋಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ನೋಡಿದ್ವಿ ಹೇಗೆ ಆ ಗರ್ವಿತನಾಗಿರುವಂತಹ ಇಂದ್ರ ಆ ಪ್ರಳಯ ಕಾಲದ ಮಳೆ, ಅದನ್ನ ಅಕಾಲಿಕ ಮಳೆ, ಅದು ಆ ಸಮಯದಲ್ಲಿ ಮಳೆ ಆಗಬಾರದಾಗಿತ್ತು. ಆದ್ರೆ ಅವನ ತನ್ನ ಕೋಪದಲ್ಲಿ ಆ ಅತಿ ಕರಾಳವಾದಂತಹ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಒಂದು ದೊಡ್ಡ ಪ್ರವಾಹವೇ ಅಲ್ಲಿ ಆಗ್ಬಿಟ್ಟಿದೆ. ಅಷ್ಟು ನೋವಿನಿಂದ ಬಳಲ್ತಾ ಇದ್ರು ಆ ಚಳಿಯಲ್ಲಿ, ಆ ಮಳೆಯಲ್ಲಿ. ಅವರ ರಕ್ಷಣೆಗೆ ಅಂತ ಕೃಷ್ಣ ಯೋಚಿಸಿ ಆ ಗೋವರ್ಧನನನ್ನ ಎಡಕೈಯ ಕಿರುಬೆರಳಿನ ಮೇಲೆ ಧಾರಣೆ ಮಾಡ್ತಾನೆ. ಒಂದು ಸಣ್ಣ ಮಗು ಒಂದು ಅಣಬೆಯನ್ನು ಎತ್ತಿದಂತೆ ಕಾಣ್ತಾ ಇದೆ. ಅತಿ ಅನಾಯಾಸವಾಗಿ 7 ದಿನ 7 ರಾತ್ರಿ ಎಲ್ಲರೂ ಕೂಡ ಆ ಶ್ರೀಕೃಷ್ಣನ ಸುಂದರ ರೂಪವನ್ನ ಕಾಣ್ತಾ ಅದು ಏನು ಒಂದು ಅರ್ಧ ಮುಹೂರ್ತದಂತೆ ಬೇಗನೆ ಕಳೆದಂತೆ ಅವರಿಗೆ ಭಾಸವಾಯಿತು. ಎಲ್ಲರೂ ಕೂಡ ಆ ಶ್ರೀಕೃಷ್ಣನ ಆ ಚಮತ್ಕಾರವನ್ನ ನೋಡಿದ್ರು, ಸಾಕ್ಷಿಯಾದ್ರು ಅದಕ್ಕೆಲ್ಲರೂ ಕೂಡ. ಆ 7 ದಿನ 7 ರಾತ್ರಿ ಆದ ಮೇಲೆ ಇಂದ್ರ ಅವನು ಅರ್ಥೈಸ್ಕೊಂಡು ಇನ್ನಷ್ಟು ನಾನು ಕಾರ್ಯ ಮಾಡಿದ್ರೆ, ಈ ಕೆಟ್ಟ ಕಾರ್ಯ ಮಾಡಿದ್ರೆ ನನಗೆ ಕೃಷ್ಣ ಶಿಕ್ಷಿಸ್ತಾನೆ ಅನ್ನೋ ಭಯದಿಂದ ಅವನು ಆ ಮೋಡಗಳನ್ನ ಹಿಂತೆಗೆದ. ಅದಾದ ಮೇಲೆ ಆ ಕೃಷ್ಣ ಅವರ ಎಲ್ಲ ಬ್ರಜವಾಸಿಗಳಿಗೆ ಹೇಳ್ದ, ತಾವೆಲ್ಲರೂ ಕೂಡ ತಮ್ಮ ಮನೆಗಳಿಗೆ ಮರಳಿ ಹೋಗಿ ಅಂತ. ಕೃಷ್ಣ ಆ ಪರ್ವತವನ್ನ ಅದರ ಸ್ಥಾನಕ್ಕೆ ಮರಳಿ ನಿಲ್ಲಿಸ್ತಾ ಎಲ್ಲರೂ ಕೂಡ ಕೃಷ್ಣನನ್ನ ಬಂದು ಪ್ರತ್ಯೇಕವಾಗಿ ಪ್ರತಿಯೊಬ್ಬರು ಬಂದು ಅಭಿನಂದಿಸಿದ್ರು. ಸಣ್ಣವರು ಅವನ ಕಾಲನ್ನು ಸ್ಪರ್ಶ ಮಾಡ್ತಾರೆ, ಅವನ ಮಿತ್ರರು ಬಂದು ಅವನನ್ನ ಆಲಂಗಿಸ್ತಾರೆ, ವಾತ್ಸಲ್ಯ ಭಕ್ತರು ಕೂಡ ಅವನನ್ನ ವಿಶೇಷವಾಗಿ ಅವನ ಆರೈಕೆಯನ್ನ ಮಾಡ್ತಾರೆ. ಅಲ್ಲಿ ಹತ್ತಿರದಲ್ಲಿದ್ದಂತಹ ಗೋಪಿಯರು ಕೂಡ ಶ್ರೀಕೃಷ್ಣನ ಸುಂದರ ಸೌಂದರ್ಯವನ್ನ ಆ 7 ದಿನಗಳು ಸವಿದಿದ್ರು. ಅವರು ಕೂಡ ಮರಳಿ ಹೋಗುವಾಗ ಕೃಷ್ಣನನ್ನ ತಮ್ಮ ಕುಡಿನೋಟದಲ್ಲಿ ಅವರು ಕೃತಜ್ಞತೆ, ಅವರ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಕೃಷ್ಣ ವಿಶೇಷವಾಗಿ ಅವರಿಂದ ಸಂಪ್ರೀತನಾಗಿದ್ದ. ಅದಾದ ಮೇಲೆ ಮರುದಿನ ಎಲ್ಲ ಆ ಹಳ್ಳಿಯ ಹಿರಿಯ ವ್ಯಕ್ತಿಗಳೆಲ್ಲರೂ ಕೂಡ ನಂದ ಮಹಾರಾಜನ ಮನೆಗೆ ಬಂದು ಅಲ್ಲೊಂದು ಸಭೆಯಾಗತ್ತೆ. ಕೃಷ್ಣನ ಈ ಅಸಾಧಾರಣ ಕಾರ್ಯಗಳನ್ನ ಅವರೆಲ್ಲರೂ ಕೂಡ ನೆನೆಸ್ಕೊಳ್ತಾರೆ. ಹೇಗೆ ಈ ವ್ಯಕ್ತಿ, ನಾವು ಸಾಮಾನ್ಯನಂತೆ ನಾವು ಹೀಗೆ ಈ ವ್ಯಕ್ತಿನ ಕಾಣಬಹುದು ಅಂತ ಅವರೆಲ್ಲರೂ ಕೂಡ ನಂದ ಮಹಾರಾಜನಿಗೆ ಪ್ರಶ್ನಿಸ್ತಾ ಇದ್ದಾರೆ. ಈ ವ್ಯಕ್ತಿ ಇಷ್ಟು ಅಸಾಧಾರಣ ಕಾರ್ಯ ಮಾಡಿದ್ರು ಕೂಡ ನಮ್ಮ ವಾತ್ಸಲ್ಯ, ನಮ್ಮ ಪ್ರೀತಿ ಅನ್ನೋದು ಅವನ ಮೇಲೆ ನಿರಂತರವಾಗಿ ಹರಿತಿದೆ. ನಿನ್ನ ಮಗ ಎಷ್ಟು ಆಕರ್ಷಕನಾಗಿದ್ದಾನೆ ಅಂತ ಅವರು ಅವನಲ್ಲಿ ಅವನ ರಹಸ್ಯವನ್ನ ಹೇಳಲಿಕ್ಕೆ ಅವರು ವಿನಂತಿಸ್ತಾರೆ. ನಂದ ಮಹಾರಾಜ ಆ ರಹಸ್ಯವನ್ನ ಎಲ್ಲರಿಗೂ ಕೂಡ ತಿಳಿಸೋನಿದ್ದಾನೆ. ಈ ಚರ್ಚೆಯನ್ನ ನಾವು ನಾಳೆ ಮುಂದುವರಿಸೋಣ. ನಾಳೆಯ ಚರ್ಚೆಯಲ್ಲಿ ಆ ನಂದನ ಉತ್ತರ ಏನಿತ್ತು ಅನ್ನೋದು ತಿಳ್ಕೊಳ್ತೀವಿ. ಅದಾದ ಮೇಲೆ ಆ ಗರ್ವಭಂಗವಾದಂತಹ ಇಂದ್ರ, ಅವನು ಒಂದು ದೊಡ್ಡ ಅಪರಾಧವನ್ನೇ ಮಾಡಿದ. ಕೃಷ್ಣನ ಭಕ್ತರಿಗೆ ಅತಿ ನೋವನ್ನ ನೀಡುವಂತಹ ಕಾರ್ಯವನ್ನ ಮಾಡಿದ. ಹಾಗಾಗಿ ಅವನದೊಂದು ಮಹಾ ಅಪರಾಧವೇ ಅವನ ಕೈಯಿಂದ ಆಗಿದೆ. ಅವನು ಅತಿ ಪಶ್ಚಾತ್ತಾಪದಲ್ಲಿದ್ದಾನೆ. ಕೃಷ್ಣನ ಮುಂದೆ ಹೋಗ್ಲಿಕ್ಕೂ ಕೂಡ ಅವನಿಗೆ ತುಂಬಾ ಹಿಂಜರಿಕೆ ಆಗ್ತಾ ಇದೆ. ಹಾಗಾದಾಗ ಅವನು ಹೇಗೆ ಕೃಷ್ಣನ ಮುಂದೆ ಬಂದು ಕ್ಷಮೆಯನ್ನ ಯಾಚಿಸಿದ, ಏನು ಮಾತುಗಳನ್ನ ಹೇಳ್ದ, ಕೃಷ್ಣ ಆತನಿಗೆ ಏನು ಉಪದೇಶವನ್ನ ನೀಡಿದ, ಅದನ್ನೆಲ್ಲವೂ ಕೂಡ ನಾವು ನಾಳೆಯ ಕೊನೆಯ ಸಂಚಿಕೆಯಲ್ಲಿ ನೋಡೋಣ. ನಾಳೆ ಕೊನೆಯ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಈ ಗೋಪಾಲಕೃಷ್ಣ ಈ 8-9 ದಿನಗಳ ಈ ತರಗತಿಗಳಲ್ಲಿ ನಾವೇನನ್ನ ಕಂಡ್ವಿ ಅವುಗಳನ್ನ ಒಂದು ರೀತಿ ರಿವಿಷನ್, ಪುನರಾವಲೋಕನವನ್ನು ಕೂಡ ನಾವು ನಾಳೆ ನೋಡೋಣ.
ತುಂಬಾ ತುಂಬಾ ಧನ್ಯವಾದ. ನಾಳೆ ತಾವೆಲ್ಲರೂ ಕೂಡ ರಾತ್ರಿ 9 ಗಂಟೆಯ ಕೊನೆ ಸೆಷನ್ ನಲ್ಲಿ ಪಾಲ್ಗೊಳ್ಳಿ ಅಂತ ನಾನು ವಿನಂತಿಸ್ತಾ ಇಂದಿನ ಈ ಚರ್ಚೆಯನ್ನ ವಿರಾಮ ಮಾಡ್ತಾ ಇದ್ದೀನಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.